ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ತಾಸಾಂ ವಿಲಪಮಾನಾನಾಂ ತದಾ ರಾಕ್ಷಸಯೋಷಿತಾಂ ಜ್ಯೇಷ್ಠಪತ್ನಿ ಪ್ರಿಯಾದೀನಾ ಭರ್ತಾರಂ ತಮುದೈಕ್ಷತಾ. ರಾವಣನ ಬೇರೆ ಹೆಂಡತಿಯರೆಲ್ಲ ಜೋರಾಗಿ ಅಳುತ್ತಾ ಇರುವಾಗ ಜ್ಯೇಷ್ಠ ಪತ್ನಿ ಹಿರಿಯ ಹೆಂಡತಿ ಮಯನ ಮಗಳು ರಾವಣನ ಪಟ್ಟಮಹಿಷಿ, ಅವಳ ಹೆಸರು ಮಂಡೋದರಿ ಅಂತ. ಮಂಡ ಅಂದರೆ ಚಂದ ಅಂತ, ಉದರ ಅಂದರೆ ಹೊಟ್ಟೆ. ಮಂಡೋದರಿ ಅಂತಂದರೆ ಚಂದದ ತೆಳುವಾದ ಹೊಟ್ಟೆಯವಳು. ಅವಳು ಹೇಳಿದಳಂತೆ, ದಶಗ್ರೀವಂ ಹತಂ ದೃಷ್ಟ್ವಾ ರಾಮೇಣ ಚಿಂತ್ಯ ಕರ್ಮಣ ಪತಿಂ ಮಂಡೋದರಿ ತತ್ರ ಕೃಪಣಾ ಪರ್ಯದೇವಯತ್ ನನು ನಾಮ ಮಹಾಬಾಹೋ ತವ ವೈಶ್ರವಣಾನುಜ ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ ತ್ರಸ್ಯತ್ಯಪಿ ಪುರಂದರಃ. ಏನಪ್ಪ, ಕುಬೇರನ ತಮ್ಮನೇ, ಬಲಿಷ್ಠವಾದ ತೋಳುಗಳವನೇ, ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ, ನೀನು ಮುನಿದಾಗ ಇಂದ್ರ ಕೂಡ ಎದುರು ನಿಂತ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ ಅಲ್ವಾ. ಋಷಯಶ್ಚ ಮಹಾಂತೋಪಿ ಗಂಧರ್ವಾಶ್ಚ ಯಶಸ್ವಿನಃ ನನು ನಾಮ ತವೋದ್ವೇಗಾತ್ ಚಾರಣಾಶ್ಚ ದಿಶೋ ಗತಾಃ. ಋಷಿಗಳು ಜಾಗ ಖಾಲಿ ಮಾಡಿದ್ರು, ಗಂಧರ್ವರು ತಿರುಗೋದು ಬಿಟ್ಟರು, ಚಾರಣರು ಎಲ್ಲೂ ಓಡಾಡಲೇ ಇಲ್ಲ. ನಿನ್ನ ಭಯದ ಮಹಿಮೆ. ಸತ್ವಂ ಮಾನುಷ ಮಾತ್ರೇಣ ರಾಮೇಣ ಯುಧಿ ನಿರ್ಜಿತಃ ನವ್ಯಪತ್ರಪಸೇ ರಾಜನ್ ಕಿಮಿದಂ ರಾಕ್ಷಸೇಶ್ವರ. ಅಂತಹ ನೀನು ಮನುಷ್ಯನಾದ ರಾಮನಿಂದ ಸತ್ತಿದ್ದಿ. ನವ್ಯಪತ್ರಪಸೇ ರಾಜನ್, ನಾಚಿಕೆ ಆಗಲ್ವಾ ನಿನಗೆ? ಅವನಿಂದ ಸತ್ತು ಹೀಗೆ ಬಿದ್ದಿದ್ದೀಯಲ್ಲ. ಮಾನುಷಾಣಾಂ ಅವಿಷಯೇ ಚರತಃ ಕಾಮರೂಪಿಣಃ ವಿನಾಶಸ್ತವ ರಾಮೇಣ ಸಂಯುಗೇನೋಪಪದ್ಯತೆ. ಅಂದುಕೊಳ್ತೇನೆ, ರಾಮನಿಗೆ ಈ ಕೆಲಸ ಮಾಡಲಿಕ್ಕೆ ಶಕ್ತಿ ಇಲ್ಲ. ರಾಮ ಮಾಡಿದ್ದೇ ಅಲ್ಲ ಇದನ್ನ. ನಚೈತತ್ ಕರ್ಮ ರಾಮಸ್ಯ ಶ್ರದ್ಧದಾಮಿ ಚಮೂಮುಖೇ ಸರ್ವತಃ ಸಮುಪೇತಸ್ಯ ತವ ತೇನಾಭಿಮರ್ಷಣಂ. ಅಲ್ಲ, ಬಲಿಷ್ಠ, ವರಗಳಿಂದ ಕೂಡಿದ್ದಿ, ಭೋಗದಿಂದ ಪುಷ್ಟನಾಗಿದ್ದಿ, ಹೀಗೆಲ್ಲ ಇರುವಾಗ ಅವನಿಂದ ಬರಿಗಾಲದಿಂದ ಬಂದಿದ್ದಾನೆ, ಅವನಿಂದ ನೀನು ಸಾಯೋದು ಅಂದರೆ ನಂಬಲಿಕ್ಕಾಗ್ತಾ ಇಲ್ಲ. ಯದೈವ ವಾನರೈರ್ಘೋರೈಃ ಅಥವಾ ರಾಮರೂಪೇಣ ಕೃತಾಂತ ಸ್ವಯಮಾಗತಃ ಮಾಯಾಂ ತವ ವಿನಾಶಾಯ ವಿಧಾಯ ಅಪ್ರತಿತರ್ಕಿತಾಂ. ಪ್ರಾಯ ರಾಮ ಅಲ್ಲ, ರಾಮನ ವೇಷದಲ್ಲಿರುವ ವಿಧಿ ಅಂತ ಅನ್ಕೋತೇನೆ. ಯಮನೇ ರಾಮನ ವೇಷದಲ್ಲಿ ಬಂದು ನಿನ್ನನ್ನು ಕೊಂದಿರಬೇಕು. ಅಥವಾ ವಾಸವೇನ ತ್ವಂ ಧರ್ಷಿತೋಸಿ ಮಹಾಬಲ ವಾಸವಸ್ಯ ಚಕಾಶಕ್ತಿ ತ್ವಾಂ ದ್ರಷ್ಟುಮಪಿ ಸಂಯುಗೇ. ರಾಮನ ರೂಪದಲ್ಲಿ ಇಂದ್ರ ಬಂದು ಕೊಂದಿರಬಹುದಾ? ಅಂತಹ ಮರೆಮೋಸಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾನವನು. ಇಲ್ಲ, ಅದು ಇರಲಿಕ್ಕಿಲ್ಲ.
ವಾಸವಸ್ಯ ಚ ಕಾ ಶಕ್ತಿ ಮಹಾಬಲಂ ಮಹಾವೀರ್ಯಂ ದೇವಶತ್ರುಂ ಮಹೌಜತಂ ವ್ಯಕ್ತಮೇಶ ಮಹಾಯೋಗಿ ಪರಮಾತ್ಮ ಸನಾತನಃ. ಇವನೇ ಕೊಂದದ್ದು ಅಂತಾದರೆ ಇವನು ವ್ಯಕ್ತಂ ಸ್ಫುಟವಾಗಿ ಪರಮಾತ್ಮ ಸನಾತನಃ ನಾರಾಯಣನೇ ಇರಬೇಕು. ಅನಾದಿ ಮಧ್ಯ ನಿಧನೋ ಮಹತಃ ಪರಮೋ ಮಹಾನ್ ತಮಸಃ ಪರಮೋ ಧಾತ ಶಂಖಚಕ್ರ ಗದಾಧರ. ತುದಿ ಮೊದಲುಗಳಿರದ ಮಹತಃ ಪರಮಃ ಬ್ರಹ್ಮದೇವರಿಗೂ ಮಿಗಿಲಾದ ತಮಸಃ ಪರಮಃ ಪ್ರಕೃತಿಯಿಂದ ಆಚೆ ಇರುವ ಶಂಖಚಕ್ರ ಗದಾಧರ ಆ ನಾರಾಯಣ ಈ ರಾಮ ಇರಬೇಕು. ಶ್ರೀವತ್ಸ ವಕ್ಷಾಶ್ ನಿತ್ಯಶ್ರೀ ಅಜಯ್ಯ ಶಾಶ್ವತೋ ಧ್ರುವ ಮಾನುಷಂ ರೂಪಮಾಸ್ಥಾಯ ವಿಷ್ಣು ಸತ್ಯ ಪರಾಕ್ರಮ. ಶ್ರೀವತ್ಸ ಚಿಹ್ನೆಯ ಎದೆಯ ಯಾರಿಗೂ ಗೆಲ್ಲಲಾಗದ ನಿತ್ಯನಾದ ವಿಕಾರವೇ ಇರದ ಶ್ರೀಮಾನ್ ನಾರಾಯಣ ವಿಷ್ಣು ಮಾನುಷಂ ರೂಪಮಾಸ್ಥಾಯ ಮನುಷ್ಯ ರೂಪವನ್ನು ತಳೆದು ಬಂದಿರಬೇಕು. ಸರ್ವೈ ಪರಿವೃತೋ ದೇವೈ ವಾನರತ್ವಮುಪಾಗತೈ ಸರ್ವಲೋಕೇಶ್ವರ ಶ್ರೀಮಾನ್ ಲೋಕಾನಾಂ ಹಿತಕಾಮ್ಯಯ. ಲೋಕಕ್ಕೆ ಹಿತವನ್ನು ಬಯಸಿ ಎಲ್ಲ ವಾನರರು ಇವರೆಲ್ಲ ಬೇರೆ ಯಾರೂ ಅಲ್ಲ, ದೇವತೆಗಳೇ ಈ ಕಪಿಗಳಾಗಿದ್ದಾರೆ. ತನ್ನ ಪರಿವಾರದಿಂದ ಕೂಡಿಕೊಂಡು ರಾಮನೇ ಬಂದು ಕೊಂದಿರಬೇಕು. ಯಾಕೆಂದರೆ ಲೋಕಾನಾಂ ಹಿತಕಾಮ್ಯಯ. ಸರಾಕ್ಷಸ ಪರಿವಾರಂ ದೇವಶತ್ರುಂ ಭಯಾವಹಂ ಇಂದ್ರಿಯಾಣಿ ಪುರಾಜಿತ್ವಾ ಜಿತಂ ತ್ರಿಭುವನಂ ತ್ವಯಾ. ನಿನ್ನದು ಒಂದು ತಪ್ಪಿದೆ. ಮೊದಲು ನೀನು ಇಂದ್ರಿಯವನ್ನು ಗೆದ್ದೆ, ಆಮೇಲೆ 3 ಲೋಕವನ್ನು ಗೆದ್ದೆ. ಇಂದ್ರಿಯಾಣಿ ಪುರಾಜಿತ್ವ ಜಿತಂ ತ್ರಿಭುವನಂ ತ್ವಯ. ಮೊದಲು ಇಂದ್ರಿಯಗಳನ್ನು ಗೆದ್ದೆ. ಇಲ್ಲ ಅಂದರೆ 10,000 ವರ್ಷ ತಪಸ್ ಮಾಡೋದು ಅಂದ್ರೇನು? ತನ್ನ ಒಂದೊಂದೇ ತಲೆಯನ್ನು ತೆಗೆದು ಹಾಕೋದು ಅಂದ್ರೆ ಏನು? ಇದೆಲ್ಲ ಸಾಧಾರಣ ಇಂದ್ರಿಯ ಜಯ ಇದ್ದವರಿಗೆ ಅಲ್ಲ. ಆ ಇಂದ್ರಿಯಗಳು ನಿನ್ನ ಮೇಲೆ ಸೇಡು ತೀರಿಸಿಕೊಂಡು ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ. ಅದೇ ನಮ್ಮನ್ನ 10,000 ವರ್ಷಗಳ ಕಾಲ ಉಪವಾಸ ಹಾಕಿದ, 10,000 ವರ್ಷಗಳ ಕಾಲ ಯಾವ ಬಯಕೆಗಳನ್ನು ಈಡೇರಿಸಿಕೊಳ್ಳದಂತೆ ಅದು ಮಿಟ್ಟ ಅಂತ ಹೇಳಿ ಸಿಟ್ಟಿನಿಂದ ಇಂದ್ರಿಯಗಳು ನಿನ್ನ ವಿರುದ್ಧ ಬಂಡಾಯ ಎದ್ದುವು. ಅದರಿಂದಾಗಿ ಸೀತೆಯ ವಿರುದ್ಧದ ಕಾಮವನ್ನು ನೀನು ತಡಿಲಿಕ್ಕಾಗಲಿಲ್ಲ. ಹೀಗೆ ನಿನ್ನ ಮೇಲೆ ಸೇಡು ತೀರಿಸಿಕೊಂಡವರು ಯಾರೂ ಅಲ್ಲ, ನಿನ್ನ ಇಂದ್ರಿಯಗಳು. ಯದೈವ ಹಿ ಜನಸ್ಥಾನೇ ರಾಕ್ಷಸೈರ್ಬಹುಭಿರ್ವೃತಃ ಕರಸ್ತು ನಿಹತೋ ಭ್ರಾತ ತದಾ ರಾಮೋ ನಮಾನುಷಃ. ಅಲ್ಲ, ಜನಸ್ಥಾನದಲ್ಲಿ ನಿನ್ನ ತಮ್ಮ ಖರ ಇದ್ದಾಗ 14,000 ಜನ ರಾಕ್ಷಸರನ್ನ ಕೊಂದನಲ್ಲ, ಆಗಾದರೂ ನಿನಗೆ ಬುದ್ಧಿ ಬರಬಾರ್ದಿತ್ತ ರಾಮ ಅಂದರೆ ಒಬ್ಬ ಮನುಷ್ಯ ಅಲ್ಲ ಅಂತ. ಯದೈವ ನಗರೀಂ ಲಂಕಾಂ ದುಷ್ಪ್ರವೇಶಾಂ ತುರೈರಪಿ ಪ್ರವಿಷ್ಟೋ ಹನುಮಾನ್ ವೀರ್ಯಾತ್ ತದೈವ ವ್ಯಥಿತಾ ವಯಂ. ಯಾವಾಗ ಯಾರೂ ಪ್ರವೇಶಿಸಲಾಗದ ಒಂದು ಲಂಕೆಯನ್ನು ಪ್ರವೇಶ ಮಾಡಿತು ಕಪಿ, ತದೈವ ವ್ಯಥಿತಾ ವಯಂ. ಆಗಲೇ ನಮಗೆ ವ್ಯಥೆ ಶುರು ಆಗೋಗಿತ್ತು, ಸಾವು ಹತ್ತಿರದಲ್ಲಿದೆ ಅಂತ. ಇಲ್ಲಿ ಪ್ರಶ್ನೆ, ರಾಮನಲ್ಲಿ ಶ್ರೀವತ್ಸ ಚಿಹ್ನೆ ತೋರ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಆಗಾಗ ಅದರದ್ದು ಉಲ್ಲೇಖ ಇದೆ. ಶ್ರೀ ವೈಷ್ಣವರು ಪುರುಷ ಸೂಕ್ತಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಬಹಳ ಚೆನ್ನಾಗಿರೋ ವ್ಯಾಖ್ಯಾನ ಅದು. ಅದರಲ್ಲಿ ರಾಮಾಯಣದ ರಾಮ ಅವನಲ್ಲಿ ವಿಷ್ಣುವಿನ ಲಕ್ಷಣಗಳು ಹೇಗೆ ಅಭಿವ್ಯಕ್ತ ಆಗ್ತಾ ಇತ್ತು ಅಂತ ಹೇಳಿ ರಾಮಾಯಣದ ಉಲ್ಲೇಖಗಳನ್ನೇ ಕೊಟ್ಟು ಬರೆದಿದ್ದಾರೆ. ಅವರು ರಾಮಾಯಣವನ್ನು ಬಹಳ ಹಚ್ಚಿಕೊಂಡ ಗ್ರಂಥ. ಅವರು ವಾಲ್ಮೀಕಿ ರಾಮಾಯಣವನ್ನು ಬಹಳ ಹಚ್ಚಿಕೊಂಡ ಗ್ರಂಥ ಅವರು. ಅದರಲ್ಲಿ ಮತ್ತೆ ಮತ್ತೆ ರಾಮಾಯಣದ ಉಲ್ಲೇಖ ಮಾಡ್ತಾ ಶ್ರೀವತ್ಸ ಚಿಹ್ನೆ ತೋರ್ತಾ ಇತ್ತು ಅಂತ ಹೇಳಿ ಅವರು ಬರೀತಾರೆ. ನನಗೆ ನೆನಪಾಗ್ತಾ ಇಲ್ಲ, ಇಲ್ಲಾಂದ್ರೆ ಹೇಳ್ಬಿಡ್ತಾ ಇದ್ದೆ. ಪ್ರಾಯ ಸುದರ್ಶನ
ಸುದರ್ಶನ ಸೂರಿ ಇರಬೇಕು. ಪುರುಷ ಸೂಕ್ತಕ್ಕೆ ಬಹಳ ಚೆನ್ನಾಗಿರೋ ವ್ಯಾಖ್ಯಾನ. ನಮ್ಮ ರಮೇಶ್ ಅವ್ರಿಗೆ ಅದನ್ನು ಪಾಠ ಮಾಡಿದ್ದೇನೆ. ರಮೇಶ್ ಮತ್ತು ಶ್ರೀನಿಧಿ ಅವರಿಗೆ. ಶ್ರೀನಿಧಿ ಅಂದರೆ ತಟ್ಟಿ ಅಲ್ಲ, ಇನ್ನೊಬ್ಬರು. ಪ್ರವಿಷ್ಟೋ ಹನುಮಾನ್ ವೀರ್ಯಾತ್ ಉಚ್ಯಮಾನಂ ನ ಗೃಹಾಸಿ ತಸ್ಯೇಯಂ ವೃಷ್ಟಿರಾಗತ ಅಕಸ್ಮಾತ್ ಚಾಭಿಕಾಮೋಸಿ ಸೀತಾಂ ರಾಕ್ಷಸ ಪುಂಗವಾ. ಅವತ್ತಿನಿಂದ ಶುರು ಆಯಿತು. ನಾವು ಹೇಳಿದ್ದನ್ನು ಕೇಳಲೇ ಇಲ್ಲ ನೀನು. ಸಮಷ್ಟಿ ಹಿತವನ್ನು ನೋಡಲೇ ಇಲ್ಲ, ವ್ಯಷ್ಟಿ ಕಾಮವನ್ನು ಮಾತ್ರ ಕಂಡೆ ನೀನು. ಐಶ್ವರ್ಯಸ್ಯ ವಿನಾಶಾಯ ದೇಹಸ್ಯ ಸ್ವಜನಸ್ಯ ಚ ಅರುಂಧತ್ಯಾ ವಿಶಿಷ್ಟಾಂ ತಾಂ ರೋಹಿಣ್ಯಾಶ್ಚಾಪಿ ದುರ್ಮತೆ ಸೀತಾಂ ದರ್ಶಯತಾ ಮಾನ್ಯಾಂ ತ್ವಯಾ ಹೆಸದೃಶಂ ಕೃತಂ. ಐಶ್ವರ್ಯ ನಾಶ ಆಗಬೇಕು ನಿನಗನ್ನಿಸ್ತು. ನಿನ್ನ ದೇಹ ಬಹಳ ಕಾಲ ಆಯಿತು, ಅಯ್ಯೋ ನಾನು ಬಿಟ್ಟು ಹೋಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತೋ ಏನೋ. ಆ ದೇಹ ನಾಶ ಆಗಲಿಕ್ಕೆ ನನ್ನ ಪರಿವಾರ ಎಲ್ಲ ದೀರ್ಘಾಯುಷ್ಯದಿಂದ ತುಂಬಿ ಬಿಟ್ಟಿದ್ದಾರೆ, ಅವ್ರನ್ನ ಸಾಯಿಸಬೇಕು ಅಂತ ನಿನಗನ್ನಿಸ್ತೋ ಏನೋ. ಅದಕ್ಕಾಗಿ ಅರುಂಧತ್ಯಾ ವಿಶಿಷ್ಟಾಂ, ಅರುಂಧತಿಗಿಂತ ಪವಿತ್ರಳಾದ ಸೀತೆಯನ್ನು ನೀನು ತಡವಿದೆ. ಅರುಂಧತ್ಯಾ ವಿಶಿಷ್ಟಾಂ ತಾಂ ರೋಹಿಣ್ಯಾಶ್ಚಾಪಿ ದುರ್ಮತೆ ಸೀತಾಂ ದರ್ಶಯತಾ ಮಾನ್ಯಾಂ ತ್ವಯಾ ಹಿ ಅಸದೃಶಂ ಕೃತಂ. ನೀನು ಈ ತನಕ ಯಾವ ಯಾವ ಹೆಣ್ಣುಗಳನ್ನು ತಂದೆ ಅವರೆಲ್ಲ ನಿನ್ನ ಜೊತೆ ಕಾಂಪ್ರಮೈಸ್ ಆಗಿಬಿಟ್ರು. ಒಂದು ಸ್ವಲ್ಪ ದಿವಸ ಪ್ರತಿಭಟನೆ ಮಾಡಿ ಕಾಂಪ್ರಮೈಸ್ ಆದರು. ಆದರೆ ಸೀತೆ ಯಾವತ್ತೂ ಕಾಂಪ್ರಮೈಸ್ ಆಗಲಿಲ್ಲ. ನಿನ್ನ ನೆಲದಲ್ಲಿ ನಿಂತು ನಿನ್ನ ಪ್ರತಿಭಟನೆ ಮಾಡಿದ್ಲು ಒಬ್ಬಳೇ. ನಿನ್ನ ಊಟವನ್ನು ಕೂಡ ಮಾಡಲಿಲ್ಲ. ನದಿಯ ನೀರಿನಲ್ಲಿ ಸ್ನಾನ, ಸಂಧ್ಯಾ ವಂದನೆ, ಊಟ ಇಂದ್ರದೇವರು ಕೊಟ್ಟಿದ್ದು. ರಾವಣನ ಮನೆಯ ಊಟ ಮಾಡಲಿಲ್ಲ ಅವಳು. ಅದನ್ನು ನೋಡಿ ಆದರೂ ನಿನಗೆ ಗೊತ್ತಾಗಬೇಕಿತ್ತು. ತ್ವಯಾಹಿ ಅಸದೃಶಂ ಕೃತಂ. ಸ್ವಲ್ಪ ಈಗ ರಾಜರೆಲ್ಲ ಹೆಣ್ಣು ಮಕ್ಕಳನ್ನು ತರೋದೆ, ಯುದ್ಧದಲ್ಲಿ ಹೆಣ್ಣನ್ನು ಎತ್ಕೊಂಡು ಬರೋದೆ, ಕೂಡಲೇ ಅವಳನ್ನು ಸೇರಬಾರದು ಅಂತ ಹೇಳಿ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ದೊಡ್ಡ ಲಿಸ್ಟ್ ಕೊಡ್ತಾನೆ. ಯಾವ ಯಾವ ದೇಶದ ರಾಜ ಆಯಾ ರಾಣಿಯ ತಂದೆಯನ್ನೋ ಗಂಡನನ್ನೋ ತಮ್ಮನನ್ನೋ ಅಣ್ಣನನ್ನೋ ಕೊಂದು ಅವಳನ್ನು ಕರ್ಕೊಂಡು ಬಂದಾಗ ಯಾವ್ಯಾವ ರೀತಿ ಅವರು ಕೊಂದ್ರು ಅಂತ. ಒಬ್ಬಳಂತೂ ಉಂಗುರದ ಪುಡಿಯನ್ನು ಚೆನ್ನಾಗಿ ನುರಿಸಿ ಹಾಲಲ್ಲಿ ಹಾಕಿ ಕೊಟ್ಬಿಟ್ಲಂತೆ. ಉಂಗುರ ವಜ್ರ, ಆ ವಜ್ರದ ಪುಡಿಯನ್ನು ಚೆನ್ನಾಗಿ ನುರಿಸಿ ಹಾಲಲ್ಲಿ ಹಾಕಿ ಕೊಟ್ಬಿಟ್ರೆ ಕರಳು ಕತ್ತರಿಸ್ಬಿಡುತ್ತೆ. ಒಬ್ಬಳನ್ನ ಪೂರ್ತಿ ಚೆಕಪ್ ಮಾಡಿದ್ರು, ತಲೆ ಮುಡಿಯನ್ನೇ ಚೆಕಪ್ ಮಾಡಲಿಲ್ಲ. ಅಲ್ಲಿ ಒಂದು ಚೂರಿ ಇಟ್ಕೊಂಡವಳು ಕೊಂದ್ಬಿಟ್ಲು. ಹೀಗೆ ರಾಣಿಯರನ್ನ, ರಾಜಕುಮಾರಿಯರನ್ನ 1 ವರ್ಷ ಸತಾಯಿಸಬೇಕು. ನೀನು ಕೂಡಲೇ ಸೇರೋದಲ್ಲ. ಆಮೇಲೆ ಅವ್ರು ನಿನ್ನಂತೆ ಆಗ್ತಾರೆ, ಬೇರೇನು ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಊಟ ಕೊಡ್ತಾ ಇರಬೇಕು ಅಂತ. ಆ ಒಳ್ಳೆ ಭರ್ಜರಿ ರಸಗವಳವನ್ನು ಕೊಡ್ತಾ ಇದ್ರೆ ತಿಂತಾ ಇರ್ತಾರೆ. ಅದರದ್ದು ದೇಹದಲ್ಲಿ ಪರಿಣಾಮ ಆಗ್ತಾ ಇರುತ್ತೆ. ಕಡೆಗೆ ನಿನ್ನ ದಾರಿಗೆ ಬರ್ತಾರೆ. ನಿನ್ನ ಮೇಲಿನ ಸಿಟ್ಟು ಕ್ರಮೇಣ ಕಡಿಮೆ ಆಗುತ್ತೆ ಅವರಿಗೆ. ಅದಾದರೂ ಸುಮಾರು ದಿವಸ ಅವರನ್ನು ಕಾಡಿಸಿ, ಅವರನ್ನು ಉಪವಾಸ ಹಾಕಿ, ಅವರನ್ನು ತಯಾರು ಮಾಡಿ ಆಮೇಲೆ ಹೋಗಬೇಕು ಅಂತ. ಚಾಣಕ್ಯ ಯಾಕೆ ನೀತಿ ಹೇಳ್ಕೊಟ್ಟವನು ಇಂಥದನ್ನೆಲ್ಲ ಹೇಳ್ಕೊಟ್ಟು? ರಾಜ ನೀವು ಏನು ಹಿತ ನೀತಿ ಅವನು ಹೇಳ್ತಾನೆ. ನೀತಿ ಬೇರೆ, ಅದು ಅರ್ಥಶಾಸ್ತ್ರ ಬೇರೆ. ಅರ್ಥಶಾಸ್ತ್ರ ಅಂದ್ರೆ ರಾಜರೇ ಹೇಗಿರ್ಬೇಕು, ರಾಜರು ಹೇಗಿರ್ಬೇಕು ಅಂತಂದ್ರೆ ಅವ್ರು ಇದನ್ನ ಮಾಡೋದನ್ನ ಹೇಳಲೇಬೇಕು. ನೀವು ಹೀಗೆ ಸಾಯಬಾರದು ಅಂತ ಹೇಳಬೇಕು. ಅದಾಗಿ ಋಷಿತ್ವ ಇದ್ರೆ ಅದು ದೊಡ್ಡದು. ಸಹಜವಾಗಿ ಹಾಗಿರ್ತಾರೆ. ನೀವು ಚಾಣಕ್ಯರಿಗೆ ಎದುರು ಪಾರ್ಟಿ, ನೀವು ಗೊತ್ತಾಯ್ತಲ್ಲ. ಅಲ್ಲ ಹೀಗೆಲ್ಲ ಅಂತಂದ್ರೆ ಒಂದು ಇದ್ರದ್ದು ಬರಿಬೇಕಾದ್ರೆ, ಒಂದು ನೀತಿಶಾಸ್ತ್ರವನ್ನ, ಒಂದು ರಾಜ್ಯಶಾಸ್ತ್ರವನ್ನ ಬರಿಬೇಕಾದ್ರೆ ಇದು ಅನಿವಾರ್ಯ ಅಂಶ. ನೀವು ಇದೇ ಮಾತನ್ನ ನೀವು ಕೆ.ಎಸ್. ನಾರಾಯಣಾಚಾರ್ಯ ಎದುರುಗಡೆ ಮಾತನಾಡಬೇಕಿತ್ತು. ಬಹಳ ಬೇಸರ ಮಾಡ್ಕೊಂಡ್ಬಿಟ್ಟಿರೋರು. ನಮಗೆ ಅಂತಹ ಅಭಿಮಾನ ಏನಿಲ್ಲ. ಚಾಣಕ್ಯ ಅವನೊಬ್ಬ ರಾಜ್ಯಶಾಸ್ತ್ರ, ಅವರು ಬಹಳ ಉತ್ಕಟ ಅಭಿಮಾನ ಇಟ್ಕೊಂಡಿದ್ದವರು.
ವಸುಧಾಯಾ ಹಿ ವಸುಧಾಂ ಶ್ರಿಯಾ ಶ್ರೀಂ ಭರ್ತೃವತ್ಸಲಾಂ. ಅವಳನ್ನು ನೋಡಿದರೆ ಅವಳು ಲಕ್ಷ್ಮಿ ಅಂತ ಗೊತ್ತಾಗುವ ಹಾಗಿದ್ಲು. ಸೀತಾಂ ಸರ್ವಾನ ವದ್ಯಾಂಗೀಂ. ನಮ್ಮ ದಿಲೀಪ್ ಅವರಿಗೆ ಚಾಣಕ್ಯ ಎಲ್ಲಿ ನೋವು ಕೊಟ್ಟ ಅಂತ ನಾನು ಹೇಳ್ತೇನೆ. ಭೀಷ್ಮಾಚಾರ್ಯರನ್ನ ಕೌಣಪದಂತ ಅಂತ ಕರೆದ, ಅದು ಅವರಿಗೆ ಆಗೋದಿಲ್ಲ. ಹುಡುಕು ಹಿಡಿದ ಹಲ್ಲಿನವರು ಅಂತ ಭೀಷ್ಮಾಚಾರ್ಯ ಯಾಕೆ ಬೈಬೇಕಿತ್ತು ಅಂತ ಕೇಳಿದ್ರು ಅವರು. ಆಮೇಲೆ ಉದ್ಧವನನ್ನ ವಾತವ್ಯಾಧಿ, ಅವನಿಗೆ ವಾತರೋಗ ಇದೆ, ಅದೆಲ್ಲ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ. ಅದಕ್ಕೆ ಅವರು ಈ ಥರ ಅಟ್ಯಾಕ್ ಮಾಡ್ತಾ ಇರ್ತಾರೆ ಚಾಣಕ್ಯನನ್ನ. ಆದರೆ ಒಂದು ನೀತಿಶಾಸ್ತ್ರ ಬರೆಯುವಾಗ ಹೀಗಿರಬೇಕು ಅಂತ ಹೇಳಿ ವೈರಾಗ್ಯ ಮೊದಲಾದವುಗಳನ್ನೆಲ್ಲ ಹೇಳಬೇಕು ಅನ್ನೋದು ಹೌದು. ಆದರೆ ಒಂದು ರಾಜ್ಯಶಾಸ್ತ್ರ ಬರಿಬೇಕಾದ್ರೆ ಹಾಗೆ ಮಾಡಲಿಕ್ಕಾಗಲ್ಲ. ಅವನು ದಿನಚರಿಯನ್ನು ಬರೀತಾನೆ, ಮತ್ತು ದುರ್ಗಾ ಪರೀಕ್ಷಾ ಇತ್ಯಾದಿಗಳನ್ನೆಲ್ಲ ಬರೀತಾನೆ. ಆ ಹಂತದಲ್ಲ ಅವನು ಬರೆದಿದ್ದಾನೆ. ಯಾಕೆ ಹೇಳಿದ್ದು ಅಂದರೆ ಅವರೆಲ್ಲ ಒಪ್ಪಿಕೊಳ್ತಾ ಇದ್ರು. ರಾವಣ ಅವ್ರನ್ನೆಲ್ಲ ಅಶೋಕವನದಲ್ಲಿಡೋದು. ಅಶೋಕವನ ಏನಿದೆ ಅದು ಕಾಮನ 5 ಬಾಣಗಳಲ್ಲಿ ಒಂದು ಅಶೋಕ ಅಂತ. ಕಾಮನ 5 ಬಾಣ ಅಂದರೆ ಹಿಂಗೆ ಹೊಡಿತಾನೆ ಅಂತಲ್ಲ. ಆ ಇದನ್ನ ಹೂವನ್ನು ನೋಡ್ತಾ ಇದ್ದಾಗ ಒಳಗಡೆಯಿಂದ ಇಚ್ಛೆ ಉತ್ಕಟವಾಗಿ ಎದ್ದು ಬರುತ್ತೆ. ಅದನ್ನು ಉದ್ದೀಪನ ವಿಭಾವ, ಆಲಂಬನ ವಿಭಾವ ಅಂತ ಕರೀತಾರೆ. ಆಲಂಬನ ವಿಭಾವ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಒಂದು 20 ರಿಂದ 30 ವಯಸ್ಸಿನ ಒಳಗಿನ ನಾಯಕ ಅಥವಾ ನಾಯಿಕೆ. ಉದ್ದೀಪನ ವಿಭಾವ ಅಂದರೆ ಅತ್ಯಂತ ಸುಂದರವಾದ ಪರಿಸರ, ಬಹಳ ಸುಂದರವಾದ ಪರಿಸರ. ಆವಾಗ ಅದೇನು ಮಾಡುತ್ತೆ, ಹೊರಗಡೆಯ ಆ ಉದ್ದೀಪನಗಳು ಅವರಿಗೆ ಒಳಗಡೆಯಿಂದ ಕೆಲಸ ಮಾಡಿ ಅವರು ಸುಲಭವಾಗಿ ಒಪ್ತಾರೆ. ಅದಕ್ಕೆ ನೀವು ಗಮನಿಸಿರಬಹುದು, ಈ ಉದ್ದೀಪನ ವಿಭಾವ ಗೊತ್ತಿಲ್ಲ ನಿರ್ದೇಶಕರಿಗೆ, ಆದರೆ ಅದು ಭಿಕಾರಿ ಕಥೆ ಆಗಿರಬಹುದು, ಸಾಂಗ್ ಮಾತ್ರ ವಿದೇಶದಲ್ಲೇ ಆಗಬೇಕು. ಅದರಿಂದಾಗಿ ಉದ್ದೀಪನ ವಿಭಾವದ ಉತ್ಕಟವಾದ ಪರಿಣಾಮ ಅದು. ಭಾರತೀಯ ಅಲಂಕಾರಿಕರು ಹೇಳಿದ್ದಾರೆ ಅದು ಇವ್ರ ಒಳಗಡೆಯೂ ಕೆಲಸ ಮಾಡುತ್ತೆ. ಬೇರೆ ದೇಶದಲ್ಲಿ ಏನು ಮಾಡಲ್ಲ ಹಾಗೆ, ಈ ದೇಶದಲ್ಲಿ ಮಾತ್ರ ಮಾಡ್ತಾರೆ. ಯಾಕೆ ಅಂದರೆ ಉದ್ದೀಪನ ವಿಭಾವ, ಆಲಂಬನ ವಿಭಾವ ಎರಡೂ ಕೂಡ ಒಂದು ಮರ್ಜ್ ಆಗಬೇಕು ಅಂತ. ಅವನು ತಗೊಂಡೋಗಿ ಸೀತೆಯನ್ನ ಅಶೋಕವನದಲ್ಲಿಟ್ಟ. ಸುಂದರವಾದ ಪರಿಸರ, ಅವು ಮಧ್ಯದಲ್ಲಿ ಕ್ರೂರ, ಅವ್ರ ಜೊತೆಗೆ ಅತ್ಯಂತ ಕ್ರೂರಿಗಳಾದ ರಾಕ್ಷಸರು. ಅವರನ್ನು ನೋಡಿ ಅಪ್ಪ ಒಂದು ಸ್ವಲ್ಪ ಸುಂದರ ಇದ್ರೂ ಪರವಾಗಿಲ್ಲ, ಅವನ ಜೊತೆಗಿದ್ದು ಬಿಡ್ತೀನಿ ಅಂತ ಅನಿಸ್ಬಿಡ್ಬೇಕು. ಆ ತರಹ ವಿಕಾರ ಮುಖದ ರಾಕ್ಷಸಿಯರು ಜೊತೆಗಿದ್ರೆ ಹೇಗಾಗ್ಬೇಡ, ಎಂಥ ಟಾರ್ಚರ್ ಅದು ಮಾನಸಿಕವಾಗಿ. ಊಟ ಮಾಡಲಿಲ್ಲ ಅವಳು. ರಾಕ್ಷಸಿಯರ ಎಲ್ಲ ತರಹದ ಒಂದು ಸಾಮ ದಾನ ಭೇದಗಳಿಗೆ ಜಗ್ಗಲಿಲ್ಲ, ನಿಷ್ಠಳಾಗಿದ್ಲು. ಅದು ಗೊತ್ತಾಗ್ಬೇಕಿತ್ತಲ್ವ ನಿನಗೆ? ಅವಳನ್ನು ನಾರ್ಮಲ್ ಬೇರೆ ತರ ಹುಡುಗಿಯರು ಅಂತ ಅನ್ಕೊಂಡ್ ಬಿಟ್ಟಿಯಲ್ಲ. ನಿನ್ನ ಆಸ್ಥಾನದಲ್ಲಿ ನಿನ್ನ ಜನರ ಎದುರುಗಡೆ ಎಲ್ಲರೂ ಅವರೇ ಇದ್ದಾಗಲೂ ಎದುರಿಸಿ ನಿಂತವಳು. ಎಂಥ ಧೈರ್ಯ! ಒಂದು ಹೆಣ್ಣನ್ನ ಆ ಕಲ್ಪನೆ ಮಾಡ್ಕೊಂಡು, ಎಂತಹ ಪಾತ್ರ ಅದು. ಅವಳನ್ನ ನೋಡಿ ಆದ್ರೂ ಓ ಇದು ನನ್ನ ರೇಂಜ್ಗೆ ಅಲ್ಲ ಅಂತ. ತ್ವಯಾಹಿ ಅಸದೃಶಂ ಕೃತಂ. ವಸುಧಾಯಾಹಿ ವಸುಧಾಂ ಶ್ರಿಯಾ ಶ್ರೀ ಭರ್ತೃವತ್ಸಲಾಂ ಸೀತಾಂ ಸರ್ವಾನ ವದ್ಯಾಂಗೀಂ ಅರಣ್ಯೇ ವಿಜನೇ ಶುಭಾಂ. ಆಮೇಲೆ ಅವಳಿಗೆ ವೈಧವ್ಯ ಯೋಗ ಇದೆಯಾ ಅಂತ ನೋಡಬೇಕಿತ್ತು. ಅವಳ ಅಂಗಾಂಗಗಳೆಲ್ಲ ಅತ್ಯಂತ ಮಂಗಳ. ಅನವದ್ಯಾಂಗೀಂ, ಅವಳ ಕೈ ಕಾಲು ಮೋರೆ ಯಾವುದರಲ್ಲಿಯೂ ಕೂಡ ಎರಡನೆಯದ್ದರ ಸುಳಿವೇ ಇಲ್ಲ. ಅವಳು ಗಂಡನನ್ನ ಬಿಟ್ಟು ಬೇರೊಬ್ಬನನ್ನ ಮದುವೆಯಾಗುವ ಸುಳಿವೇ ಇಲ್ಲ. ಅಚ್ಚ ಪಾತಿವ್ರತ್ಯದ ಲಕ್ಷಣಗಳು ಅವಳಲ್ಲಿ ಇದೆ. ನೋಡ್ಬೇಕಿತ್ತಲ್ವಾ? ಸಾಮುದ್ರಿಕ ಕಲ್ತಿರೋದು ಯಾಕೆ? ಅರಣ್ಯೇ ವಿಜನೇ ಶುಭಾಂ ಆನಯಿತ್ವಾತು ತಾಂ ದೀನಾಂ ಛದ್ಮನಾತ್ಮಸ್ವದೂಷಣಂ. ತಂದ ಬಗೆಯಾದರೂ ನಿನಗೆ ಭೂಷಣವಾ ದೂಷಣ? ಎಲ್ಲೋ ಇದ್ದವಳನ್ನು ಎತ್ಕೊಂಡು ಬಂದಿ. ಆ ಗಂಡ ಇರಲಿಲ್ಲ, ಅವನ ತಮ್ಮ ಇರಲಿಲ್ಲ. ಅಪ್ರಾಪ್ಯತಂ ಚೈವ ಕಾಮಂ ಮೈಥಿಲಿ ಸಂಗಮೇ ಕೃತಂ ಪತಿವ್ರತಾಯಾಸ್ತಪಸಾ ನೂನಂ ದಗ್ಧೋಸಿ ಮೇ ಪ್ರಭೋ. ಈಗ
ಅಪ್ರಾಪ್ಯ ತಂಚೈವ ಕಾಮಂ, ಮೈಥಿಲಿಯನ್ನ ಸೀತೆಯನ್ನ ಸಂಗಮಿಸಬೇಕು ಅನ್ನುವ ನಿನ್ನ ಕಾಮ ಈಡೇರಲಿಲ್ಲ. ಆ ಪತಿವ್ರತೆ ಮತ್ತೆ ಅವಳ ಸಂಕಟ, ಅದರಿಂದಲೇ ನೀನು ಸುಟ್ಟು ಹೋಗಿದ್ದು. ರಾಮ ಅಲ್ವೇ ಅಲ್ಲ ಕೊಂದಿದ್ದು, ಸೀತೆಯ ಪಾತಿವ್ರತ್ಯದ ಪ್ರಭಾವ ನಿನ್ನನ್ನು ಕೊಂದಿದೆ. ತದೈವ ಎನ್ನದಗ್ಧಸ್ತ್ವಂ ಧರ್ಷಯನ್ ಸ್ತನು ಮಧ್ಯಮಾಂ ದೇವಾ ಬಿಭ್ಯತಿತೆ ತರವೇ ಸೇಂದ್ರ ಸಾಗ್ನಿ ಪುರೋಗಮಾ. ನನಗಿನ್ನೂ ಆಶ್ಚರ್ಯ ಏನು ಅಂದರೆ, 1 ವರ್ಷ ಕಾಲ ಹೇಗೆ ನೀನು ಬದುಕಿದ್ದಿ ಅಂತ. ಅವಳನ್ನು ತಂದ ರೀತಿ ನೋಡಿದ್ರೆ 10 ತಿಂಗಳಲ್ಲಿ ನೀನು ಅಷ್ಟು ದೀರ್ಘಕಾಲ ಬದುಕಿರಲೇಬಾರದಿತ್ತು. ಯಾಕೆ ಬದುಕಿದ್ದೆ? ಅವಳು ಅಲ್ಲೇ ಸುಟ್ಟು ಬಿಟ್ಟಿದ್ರೆ ರಾವಣ ಒಬ್ಬನೇ ಸಾಯ್ತಾ ಇದ್ದ. ಲಂಕೆಗೆ ತಂದು ಇವರೆಲ್ಲರ ಜೊತೆಗೆ ಸಾಯೋ ಹಾಗಾಯ್ತು. ತದೈವ ಎನ್ನದಗ್ಧಸ್ತ್ವಂ ಅವಶ್ಯಮೇವ ಲಭತೆ ಫಲಂ ಪಾಪಸ್ಯ ಕರ್ಮಣಃ ಭರ್ತ ಪರ್ಯಾಗತೆ ಕಾಲೇ ಕರ್ತ ನಾಸ್ತ್ಯತ್ರ ಸಂಶಯಃ. ಅವಶ್ಯಮೇವ ಲಭತೆ, ಮಾಡಿದ ಪಾಪದ ಫಲ ಎಲ್ಲೂ ಹೋಗಲ್ಲ. ಕಾಲ ಬಂದಾಗ ಅನುಭವಿಸೋದೆ. ಶುಭಕೃತ್ ಶುಭಮಾಪ್ನೋತಿ ಪಾಪಕೃತ್ ಪಾಪಮಶ್ನುತೆ ವಿಭೀಷಣ ಸುಖಂ ಪ್ರಾಪ್ತಃ ತ್ವಂ ಪ್ರಾಪ್ತ ಪಾಪಮೀದೃಚಂ. ಒಳಿತು ಮಾಡಿದವನು ಒಳಿತನ್ನು ಹೊಂದುತ್ತಾನೆ, ಪಾಪಗೈದವನು ಪಾಪವನ್ನು, ವಿಭೀಷಣ ಸುಖವನ್ನು ಹೊಂದಿದ, ನೀನು ಈ ಅವಸ್ಥೆಯನ್ನು ಹೊಂದಿದಿ. ಸಂತ್ಯನ್ಯ ಪ್ರಮದಾಸ್ತುಭ್ಯಂ ರೂಪೇಣಾಭ್ಯಧಿಕಾಸ್ತತಃ ಅನಂಗವಶಮಾಪನ್ನ ತ್ವಂತು ಮೋಹಾನ್ನ ಬುದ್ಧಸೆ. ಸೀತೆಗಿಂತ ಚಲುವೆಯರಾದ ಎಷ್ಟು ಜನ ಹೆಣ್ಣು ಮಕ್ಕಳು ನಿನ್ನ ಜೊತೆಗಿಲ್ಲ. ರೂಪೇಣ ಅಭ್ಯಧಿಕಾ ತತಃ ಪ್ರಮದಾಹ. ಆದರೆ ಮೋಹ ಅವಳನ್ನೇ ಹೊಂದಬೇಕು ಅಂತ. ನಕುಲೇನ ನ ರೂಪೇಣ ನ ದಾಕ್ಷಿಣ್ಯೇನ ಮೈಥಿಲಿ ಮಯಾಧಿಕಾವಾ ತುಲ್ಯಾವಾ ತತ್ತು ಮೋಹಾನ್ನ ಬುದ್ಧತೆ. ಏನು ಮೈಥಿಲಿ ಕುಲ ನನಗಿಂತ ದೊಡ್ಡದ? ನಮ್ಮಪ್ಪ ಯಾರು? ದಾನವ ಕುಲ. ದಾನವ ಕುಲದಲ್ಲಿ ಅಗ್ರಗಣ್ಯ. ಮಯ ಹೊಸ ವಿದ್ಯೆಗಳನ್ನೇ ಕಂಡುಹಿಡಿದವ. ಮಯ ಕಂಡುಹಿಡಿದ ವಿದ್ಯೆಗಳೇ ಮಾಯ. ನಕುಲೆ ಕುಲದಲ್ಲಿ ನನಗೆ ಸಮಳಲ್ಲ ಅವಳು. ನಾ ರೂಪೇಣ ಅವಳಿಗಿಂತ ಚೆನ್ನಾಗಿರ್ಲಿಲ್ವೇ ನಾನು? ನಾ ದಾಕ್ಷಿಣ್ಯೇನ ಅಲ್ಲ, ಹೋಗಲಿ ಒಳ್ಳೆ ಮಾತು, ಶೃಂಗಾರ ಭರಿತವಾದ ಚಂದದ ಮಾತು ಅದೇನಾದರೂ ಇತ್ತ ಅವಳಿಗೆ? ನೀನು ನೋಡಿದ್ರೆ ಉರಿ ಮೋರೆ ಮಾಡ್ತಾ ಇದ್ದೆ. ನಾನು ಅತ್ಯಂತ ಚಂದದ ಮಾತುಗಳಿಂದ ನಿನ್ನ ಮನಸ್ಸನ್ನ ರೂಪಿಸ್ತಾ ಇರಲಿಲ್ವೇ? ಮಯಾಧಿಕಾವ ತುಲ್ಯವ ತತ್ತು ಮೋಹನ್ನ ಬುದ್ಧತೆ. ನೀನು ಯೋಚನೆಯೇ ಮಾಡಲಿಲ್ಲ. ಮಂಡೋದರಿ ಇದ್ದಾಳೆ, ಅಷ್ಟೇ ಚೆಲುವೆಯ ಸೀತೆ. ಸೀತೆ ಎಷ್ಟೇ ಚೆಲುವೆಯ ಮಂಡೋದರಿ. ಕುಲದಲ್ಲಿ, ರೂಪದಲ್ಲಿ ದಾಕ್ಷಿಣ್ಯ. ದಾಕ್ಷಿಣ್ಯ ಅಂದ್ರೆ ಜಾಣತನ ಅಂತ. ದಾಕ್ಷಿಣ್ಯ ಅಂದ್ರೆ ಸಂಕೋಚ ಅಂತ ಅರ್ಥ ಅಲ್ಲ, ಹಿಂಜರಿಯೋದು ಅಂತ ಅರ್ಥ ಅಲ್ವೇ ಅಲ್ಲ. ಸಾಮಾನ್ಯವಾಗಿ ದಾಕ್ಷಿಣ್ಯ ಅಂತ ಮತ್ತೆ ಹೆಂಗೆ ಅರ್ಥ ಬಂತು? ಆ ನಾಚಿಕೆ ಅಂತ. ದಕ್ಷಿಣ ಅಂದ್ರೆ ಜಾಣ. ದಕ್ಷಿಣಾಹ ಗಾಯಕಾಹ ಚತುರಾಹ ಇತ್ಯರ್ಥ ಅಂತ ಇದು ಕಾಶಿಕ. ದಕ್ಷಿಣಾಹ ಗಾಯಕಾಹ ಅಂದ್ರೆ ದಕ್ಷಿಣದವರು ಅಂತ ಅರ್ಥ ಅಲ್ಲ, ಜಾಣರು ಅಂತ ಅರ್ಥ. ಜಾಣರು ಬೇರೆಯವರಿಗೆ ತೊಂದರೆ ಆಗದಂತೆ ತಾವೇ ಹಿಂದೆ ಸರಿದು ಬಿಡ್ತಾರೆ. ಅದಕ್ಕೆ ದಕ್ಷಿಣಸ್ಯ ಭಾವ ದಾಕ್ಷಿಣ್ಯಂ. ಅದರಿಂದಾಗಿ ಒಟ್ಟು ದಾಕ್ಷಿಣ್ಯ ಅಂದ್ರೆ ಅರ್ಥ ಏನು? ಜಾಣ್ಮೆ. ಒಂದು ಚಂದದ ಮಾತಿನಲ್ಲಿ ಇರಬಹುದು, ಸ್ವಭಾವದಲ್ಲಿ ನಯ ನಾಜೂಕು ಅಂತಾರಲ್ಲ, ಅದು ದಾಕ್ಷಿಣ್ಯ ಅಂದ್ರೆ. ದಾಕ್ಷಿಣ್ಯ ಅಂದ್ರೆ ಸಂಕೋಚ ಅಂತ ಅರ್ಥ ಅಲ್ಲ. ಜಾಣ್ಮೆಯಲ್ಲಿ ನನಗಿಂತ ಮಿಗಿಲೋ ಅವಳು. ನೋಡ್ಲೇ ಇಲ್ಲ ನೀನು. ಯಾಕೆ ಅಂದ್ರೆ
ತ್ವಂ ತು ಮೋಹಾನ್ನ ಬುದ್ಧಸೇ, ಮೋಹದಿಂದ ನೀನು ಅದನ್ನು ಯಾವುದನ್ನು ತಿಳಿಲಿಲ್ಲ. ಸರ್ವದಾ ಸರ್ವಭೂತಾನಾಂ ನಾಸ್ತಿ ಮೃತ್ಯುರಲಕ್ಷಣ ತವ ತದ್ವದಯಂ ಮೃತ್ಯು ಮೈಥಿಲೀಕೃತ ಲಕ್ಷಣ. ಪ್ರತಿಯೊಬ್ಬರಿಗೂ ಒಂದು ಮೃತ್ಯು ಒಂದು ರೂಪದಿಂದ ಬರುತ್ತೆ. ಅಲಕ್ಷಣ ಮೃತ್ಯು ನಾಸ್ತಿ, ಇದಕ್ಕೆ 2-3 ಅರ್ಥ ಇದೆ. ಇದಕ್ಕೆ ನಾಸ್ತಿ ಮೃತ್ಯು ಅಲಕ್ಷಣ, ಪ್ರತಿಯೊಬ್ಬರಿಗೂ ಮೃತ್ಯು ಅವರ ಜೊತೆಯಲ್ಲಿ ರೂಪದಲ್ಲಿಯೇ ತೊಟ್ಟು ನಿಲ್ಲತ್ತೆ, ಆ ರೂಪದಲ್ಲಿ ಬಂದಿರುತ್ತೆ. ವಿಮಾನ ರೂಪದಲ್ಲಿ ಬರಲಿಲ್ವೇ ಪಾಪ್ಯ, ಹಾಗೆ. ಅದರಿಂದಾಗಿ ನಾಸ್ತಿ ಮೃತ್ಯುರ ಅಲಕ್ಷಣ, ಅಲಕ್ಷಣ ಮೃತ್ಯುನ ಯಾವತ್ತೂ ಕೂಡ ಸೋಗು ತೊಡದೆ ಸಾವು ಬರುವುದಿಲ್ಲ, ಸಾವಿಗೊಂದು ಸೋಗಿರುತ್ತೆ. ಮೈಥಿಲಿ ತಹ ರಾಮೇಣ ತಥಾ ತದ್ವದಯಂ ಮೃತ್ಯು ಮೈಥಿಲೀಕೃತ ಲಕ್ಷಣ. ಹಾಗೆ ನಿನಗೆ ಸೀತೆಯ ಮುಖವಾಡ ತೊಟ್ಟು ಬಂತು. ಸೀತಾ ನಿಮಿತ್ತಜೋ ಮೃತ್ಯು ತ್ವಯಾ ದೂರಾದುಪಾಹೃತಃ ಮೈಥಿಲೀತಃ ರಾಮೇಣ ವಿಶೋಕ ವಿಹರಿಷ್ಯತೆ. ಆ ಸೀತೆಯ ನಿಮಿತ್ತದಿಂದ ಸಾವು ನಿನಗೆ ಭೇಟಿ ಕೊಡೋದಿತ್ತು, ನೀನೋ ಅದನ್ನು ಹೋಗಿ ಗೆಬರ್ಕೊಂಡು ಬಂದೆ. ನಾಸ್ತಿ ಮೃತ್ ತ್ವಯಾ ದೂರಾತ್ ಉಪಾಹೃತಃ. ಆ ಮಾತಿನ ಸ್ವಾರಸ್ಯ, ಸಂಸ್ಕೃತದ ಮಾತಿನ ಸ್ವಾರಸ್ಯ ನೋಡಿ. ಸೀತಾ ನಿಮಿತ್ತಜೋ ಮೃತ್ಯು ತ್ವಯಾ ದೂರಾದುಪಾಹೃತಃ ಮೈಥಿಲೀತಃ ರಾಮೇಣ ವಿಶೋಕ ವಿಹರಿಷ್ಯತಿ. ಮೈಥಿಲಿ ಯಾವುದೇ ಶೋಕವಿಲ್ಲದೆ ಇನ್ನು ರಾಮನ ಜೊತೆಗೆ ಸುಖವಾಗಿ ಇರ್ತಾಳೆ. ಅಲ್ಪ ಪುಣ್ಯಾತ್ವಹಂ ಘೋರೆ ಪತಿತಾ ಶೋಕ ಸಾಗರೇ. ನಾನು ಅಲ್ಪ ಪುಣ್ಯಳು, ಈ ಶೋಕವೆಂಬ ಸಾಗರದಲ್ಲಿ ಬಿದ್ದಿದ್ದೇನೆ. ಕೈಲಾತೆ ಮಂದರೇ ಮೇರೌ ತಥಾ ಚೈತ್ರ ರಥೇವನೆ ದೇವೋದ್ಯಾನೇತು ತರವೇಶು ವಿಹೃತ್ಯ ಸಹಿತಾತ್ವಯಾ. ಕೈಲಾಸದಲ್ಲಿ ಮಂದರದಲ್ಲಿ ಚೈತ್ರರಥ ಅಂತ ಹೇಳಿದ್ರೆ ಕುಬೇರನ ಉದ್ಯಾನ. ಕುಬೇರನ ಉದ್ಯಾನದಲ್ಲಿ ಎಲ್ಲದರಲ್ಲಿ ದೇವೋದ್ಯಾನೇತು ತರವೇಶು, ದೇವತೆಗಳ ಉದ್ಯಾನದಲ್ಲಿ ನಿನ್ನ ಜೊತೆಗೆ ಸುಖವಾಗಿ ವಿಹಾರ ಮಾಡಿದೆ. ವಿಮಾನೇನ ಅನುರೂಪೇಣ ಯಾಯಾಮಿ ಅತುಲಾಶ್ರಿಯ ಪಶ್ಯಂತಿ ವಿವಿಧಾ ದೇಶಾನ್. ಥರಥರದ ದೇಶಗಳನ್ನು ನೋಡುತ್ತಾ ಭ್ರಂಶಿತ ಕಾಮಭೋಗಭ್ಯ ಸಾಸ್ಮಿ ವೀರವಧಾತ್ವಯ. ಆ ಎಲ್ಲ ಸೌಭಾಗ್ಯವನ್ನು ನಿನ್ನ ಜೊತೆ ಪಡೆದಿದ್ದೇನೆ ಅನ್ನೋದು ಕರೆಕ್ಟು, ಇನ್ನು ಮುಂದೆ ಅದು ಇಲ್ಲ ಅನ್ನೋದು ಸತ್ಯ. ಸೈವಾನ್ಯೇವಾಸ್ಮಿ ಸಂವೃತ್ತ ಧಿಗ್ರಾಜ್ಞಾಂ ಚಂಚಲಾಂ ಶ್ರಿಯಂ ಹಾರಾಜನ್ ಸುಕುಮಾರಂತೆ ಸುಭ್ರು ಸುತ್ವಕ್ ಸಮುನ್ನಸಂ. ಈಗ ನೋಡಿ, ಶೈವ ಅನ್ಯಾಸ್ಮಿ ಸಂವೃತ್ತ, ಈಗ ಬೇರೆನೇ ಆಗ್ಬಿಟ್ಟಿದ್ದೀನಿ ಅನ್ಕೊಳ್ತೇನೆ. ಧಿಗ್ರಾಜ್ಞಾಂ ಚಂಚಲಾಂ ಶ್ರಿಯಂ, ರಾಜರ ಸಂಪತ್ತು ಚಂಚಲ. ಇವತ್ತು ಇವನ ಹತ್ರ ಇರುತ್ತೆ, ಅವನಿಗಿಂತ ಬಲಿಷ್ಠನಾದವನು ಬಂದ್ರೆ ಅಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ. ಭ್ರಂಶಿತ ಕಾಮಭೋಗೇಭ್ಯ, ನಿನ್ನ ಆ ಚಂದದ ಹುಬ್ಬು. ಹಾರಾಜನ್ ಸುಕುಮಾರಂತೆ ಸುಭ್ರು ಸುತ್ವಕ್ ಸಮುನ್ನತಂ. ಏನು ಸುತ್ವಕ್ ಚರ್ಮ, ಏನು ಚಂದ, ಏನು ಮೂಗು, ಒಳ್ಳೆಯ ಭ್ರೂ ಹುಬ್ಬು ಇದೆ, ಅದಿವತ್ತಿಲ್ವಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೆತ್ತವರಿಗೆ ಹೆಗ್ಗಣ ಮುದ್ದು, ಕಟ್ಕೊಂಡವರು ಕೋಡಂಗಿ ಮುದ್ದು ಅಂತ. ಹಾಗೆ ಹಾರಾಜನ್ ಸುಕುಮಾರಂತೆ, ಚಂದದ ನಿನ್ನ ರೂಪ. ಸುಭ್ರು ಚಂದದ ಹುಬ್ಬಂತೆ. ಸುತ್ವಕ್, ರಾವಣನ ಮೈತುಂಬ ಐರಾವತ ಮೊದಲಾದ ಆನೆಗಳು ಕೋರೆದಾಡೆಯಿಂದ ಚುಚ್ಚಿರುವ ಗುರುತೇ ಇರ್ತಿತ್ತಂತೆ. ಅಷ್ಟು ಅದ್ಭುತವಾದ ಮೈ. ಬರೇ ಕುರುಪ್, ಇವತ್ತಿನ ಪರಿಭಾಷೆಯಲ್ಲಿ ಕುರುಪ್ ಹಾಕಿಸ್ಕೊಂಡು ಮೈ ಆಯ್ತಾ. ಅವನ್ ನೋಡಿದ್ರೆ ಏನ್ ಮಾಡಿದ್ರು ಚಂದ ಕಾಣ್ತಾ ಇರಲಿಲ್ಲ ಅಂತ ಹೇಳಿ ವಾಲ್ಮೀಕಿಗಳು ಹೇಳ್ತಾರೆ.
ಇವಳಿಗೆ ಅಯ್ಯೋ ಪರಮ ಸುಂದರ ಅವನು. ಅದರಿಂದಾಗಿ ಕಾಂತಿಶ್ರೀ ದ್ಯುತಿಭಿಸ್ತುಲ್ಯಂ ಇಂದು ಪದ್ಮ ದಿವಾಕರೈಹಿ, ನಿನ್ನ ಚಲುವಿಗೆ ಯಾರ್ಯಾರನ್ನ ಕೊಡೋಣ ಎಣೆಯಾಗಿ? ಚಂದ್ರನನ್ನೋ, ಪದ್ಮವನ್ನೋ, ಸೂರ್ಯನನ್ನೋ. ಕಿರೀಟ ಕೂಟೋಜ್ವಲಿತಂ ತಾಮ್ರಾಸ್ಯಂ ದೀಪ್ತ ಕುಂಡಲಂ, ಒಂದು ಕಿರೀಟವೇ 10 ತಲೆ 10 ಕಿರೀಟ. ಕಿರೀಟ ಕೂಟ ಉಜ್ವಲಿತಂ, ತಾಮ್ರಾಸ್ಯಂ ಕೆಂಪು ಮೋರೆ, ದೀಪ್ತ ಕುಂಡಲಂ ಹೊಳೆಯುವ ಕಿವಿಯೋಲೆ, ಮದವ್ಯಾಕುಲ ಲೋಲಾಕ್ಷಂ ಭೂತ್ವಾ ಯತ್ಪಾನ ಭೂಮಿಷು. ಮದವ್ಯಾಕುಲ ಲೋಲಾಕ್ಷಂ, ಪಾನಭೂಮಿ ಅಂದ್ರೆ ಬಾರ್, ಪಾನದ ಭೂಮಿ. ಅಲ್ಲಿ ಮದವ್ಯಾಕುಲ ಲೋಲಾಕ್ಷಂ, ಚೆನ್ನಾಗಿ ಕುಡಿದು ಕೆಂಪೇರಿದ ಕಣ್ಗಳು. ವಿವಿಧ ಸ್ತ್ರಗ್ಧರಂ ಚಾರು ವಲ್ಗುಸ್ಮಿತ ಕಥಂ ಶುಭಂ, ಥರಥರದ ಸರವನ್ನು ತೊಟ್ಟಿದೆ. ವಲ್ಗುಸ್ಮಿತ ಕಥಂ, ಆ ಚಂದದ ಮುಗುಳು ನಗೆ ಇವಳಿಗೆ ಗೊತ್ತಾಗಬೇಕು. ತದೇವಾದ್ಯ ತವೈವಂಹಿ ವಕ್ತ್ರಂ ನಭ್ರಾಜತೆ ಪ್ರಭೋ, ಈ ತರಹ ಚೆನ್ನಾಗಿ ಕಂಗೊಳಿಸುತ್ತಿದ್ದ ಮೋರೆ ಇವತ್ತು ನಭ್ರಾಜತೆ, ಭೂಮಿಯಲ್ಲಿ ಬಿದ್ದು ಮಣ್ಣು ಮುಸುಗಿ ಚಂದ ಕಾಣಿಸ್ತಾ ಇಲ್ಲ. ಅದು ರಾಮಸಾಯಕ ನಿರ್ಭಿನ್ನಂ ರಕ್ತಂ ರುಧಿರ ವಿಸ್ರವೈಹಿ, ರಾಮನ ಬಾಣಗಳಿಂದ ಗಾಯಗೊಂಡು ನೆತ್ತರೆಲ್ಲ ಹೊರಗಡೆ ಬಂದು ವಿಕಾರ ಆಗಿದೆ. ಪ್ರಾಯ ಈ ಅವಸ್ಥೆ ಚಂದ ಕಂಡಿತೋ ಏನೋ ಅವಳಿಗೆ ಬದುಕಿದ್ದಕ್ಕಿಂತ. ವಿಶೀರ್ಣ ಮೇಧೋ ಮಸ್ತಿಷ್ಕಂ ರೂಕ್ಷಂ ಸ್ಯಂದನರೇಣುಭಿಃ, ಹಾ ಪಶ್ಚಿಮಾಮೇ ತಂ ಪ್ರಾಪ್ತ ದಶಾ ವೈಧವ್ಯದಾಯಿನಿ. ವಿಶೀರ್ಣ ಮೇಧೋ ಮಸ್ತಿಷ್ಕಂ, ಒಂದು ತಲೆಯಿಂದ ಮಸ್ತಿಷ್ಕ ಮೆದುಳು ಆಚೆ ಬಂದಿದೆ, ಮೈಯಿಂದ ಕೊಬ್ಬೆಲ್ಲ ಆಚೆ ಬಂದಿದೆ. ಹಾಗಿದೆ. ಯಾಮಯಾಸಿನ್ನ ಸಂಬುದ್ಧ ಕದಾಚಿದಪಿ ಮಂದಯ ಪಿತಾ ದಾನವರಾಜೋ ಮೇ ಭರ್ತಾ ಮೇ ರಾಕ್ಷಸೇಶ್ವರ. ನಮ್ಮಪ್ಪನಿಗೆ ಬೈಬೇಕು ಮೊದಲು. ಇಂಥ ವಿವೇಕಿ ಕೊಟ್ಟು ಮದುವೆ ಮಾಡಿದ ನಾವು. ಯಾಮಯಾಸಿನ್ನ ಸಂಬುದ್ಧ ಕದಾಚಿದಪಿ ಮಂದಯ, ನಾನು ನಮ್ಮಪ್ಪನಿಗೆ ಅವತ್ತೇ ಹೇಳಬೇಕಿತ್ತು, ಅಪ್ಪ ಇಂಥವನು ಕೊಡಬೇಡ, 10 ಜನರ ವಿರೋಧ ಕಟ್ಕೊಂಡವನು, ಇವತ್ತಲ್ಲ ನಾಳೆ ಸಾಯ್ತಾನೆ ಅಂತ. ಪಿತಾ ದಾನವ ರಾಜೋ ಮೇ ಭರ್ತ ಮೇ ರಾಕ್ಷಸೇಶ್ವರ. ಏನ್ ಮಾಡೋದು, ನಮ್ಮಪ್ಪ ದಾನವ, ಇವನ್ ರಾಕ್ಷಸ. ಪುತ್ರೋ ಮೇ ಶಕ್ರ ನಿರ್ಜೇತ ಇತ್ಯಹಂ ಗರ್ವಿತಾಭೃತಂ. ನನಗೂ ಒಂದು ಗರ್ವ ಇತ್ತು ಬಿಡಿ. ಪಿತಾ ದಾನವರಾಜೋಮಿ, ದಾನವರ ದೊರೆ ಮಯ ನನ್ನ ಅಪ್ಪ. ಭರ್ತಾಮೇ ರಾಕ್ಷಸೇಶ್ವರ, ನನ್ನ ಗಂಡನನ್ನು ನೋಡಿದ್ರೆ ರಾಕ್ಷಸರ ಒಡೆಯ. ನನ್ನ ಮಗ ಶಕ್ರ ನಿರ್ಜೇತ, ಇಂದ್ರಜಿತುವನ್ನು ಕೊಂದವನು. ಇಬ್ರಿಲ್ಲ, ಒಬ್ರಿದ್ದಾರೆ, ತಗೊಂಡೇನ್ ಮಾಡೋಣ. ದೃಪ್ತಾರಿ ಮಥನಾ ಕ್ರೂರಾ ಪ್ರಖ್ಯಾತ ಬಲ ಪೌರುಚಾ ಅಕುತಶ್ಚಿತ್ ಭಯಾನಾಥ ಮಮೇತ್ಯಾಸೀತ್ ಮತಿರ್ಧ್ರುವ. ಇನ್ನು ನನಗೆ ಯಾವ ಚಿಂತೆಯೂ ಇಲ್ಲ ಅಂತ ಅನ್ಕೊಂಡಿದ್ದೆ. ಸೆಟಲ್ಡ್ ಅಂತ ಏನು ಈಗಿನ ಭಾವನೆ ಇದೆಯಲ್ಲ, ಆ ರೀತಿ ಎಲ್ಲವೂ ಬಂದ್ಬಿಟ್ಟಿದೆ. ತೇಷಾಮೇವಂ ಪ್ರಭಾವಾಣಾಂ ಯುಷ್ಮಾಕಂ ರಾಕ್ಷಸರ್ಷಭಾ. ಹೀಗೆ ಈ ರೀತಿಯಾದ ಪ್ರಭಾವ ಎಲ್ಲಿಗೆ ಹೋಯಿತು? ಕಥಂ ಭಯ ತಮ್ಮ ಅಸಂಬುದ್ಧಂ ಮಾನುಷಾದಿದಮಾಗತಂ ಸ್ನಿಗ್ಧೇಂದ್ರ ನೀಲ ನೀಲಂ ತು ಪ್ರಾಂಶು ಶೈಲೋಪಮಂ ಮಹತ್. ಆ ಭಯ ಗೊತ್ತೇ ಆಗಲಿಲ್ಲ. ಭಾತ್ಯಾಭರಣಭಾಭಿರ್ಯತ್ ವಿದ್ಯುದ್ಭಿರಿವತೋ ಯದಃ ತದೇವ ಅದ್ಯ ಶರೀರಂ ಮೇ ತೀಕ್ಷ್ಣೈಃ ನೈಕಶರೈಶ್ಚಿತಂ. ನೋಡ್ರಿ, ಬಹಳ ಹಿಂದಿನ ಕಾಲದಲ್ಲಿ ಕೇಯೂರ, ತೋಳಬಂದಿ, ಅಂಗದ, ಒಳ್ಳೆ ಚಂದದ ರತ್ನದ ಬಳೆಗಳು ಎಲ್ಲ ಇದ್ವು. ಅದೇ ಈಗ ಆ ಸೊಬಗು ಕಾಣ್ತಾ ಇಲ್ಲ. ತೀಕ್ಷ್ಣವಾದ ಬಾಣಗಳು ಮೈಯನ್ನ
ಚುಚ್ಚಿರೋದು ಮಾತ್ರ ಕಾಣ್ತಾ ಇದೆ. ಇದೇ ಮೊದಲು ರಾವಣನ ದೇಹವನ್ನು ನೋಡಿದ್ರೆ ಆಭರಣಗಳು ಕಣ್ಣಿಗೆ ಬೀಳ್ತಾ ಇತ್ತು. ಆಗ ಆಭರಣ, ಈಗ ಬರೇ ಬಾಣ. ಪುನರ್ದುರ್ಲಭತಂ ಸ್ಪರ್ಶಂ ಪರಿಶ್ವಕ್ತುಂ ನ ಶಕ್ಯತೆ ಶ್ವಾವಿಧ ಚಲಲೈರ್ಯುಕ್ತಂ ಲಗ್ನ ಬಾಣೈರ್ ನಿರಂತರಂ. ಇದನ್ನ ಅಪ್ಪಿಕೊಳ್ಳೋಣ ಅಂದ್ರೆ ಅಪ್ಪಿಕೊಳ್ಳಲಿಕ್ಕೂ ಆಗ್ತಾ ಇಲ್ಲ. ಮೈ ತುಂಬ ರಾಮನ ಬಾಣಗಳು ಚುಚ್ಚಿವೆ, ಆದ್ದರಿಂದ ಅಪ್ಪಿಕೊಳ್ಳಲಿಕ್ಕೂ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ಸರ್ಪಿತೈ ಮರ್ಮಸುಭೃಚಂ ಸಂಚಿನ್ನ ಸ್ನಾಯುಬಂಧನಂ ಚಿತೌ ನಿಪತಿತಂ ರಾಜನ್ ಶ್ಯಾಮಂ ತೇ ರುಧಿರಚ್ಛವೀ. ಚೆನ್ನಾಗಿ ಬಾಣಗಳು ಚುಚ್ಚಿಕೊಂಡಿವೆ. ಸ್ನಾಯು ಏನು ಧಮನಿಗಳಿವೆ, ಅದು ಹೊರಗಡೆ ಬಂದಿದೆ. ನಿನ್ನ ಕಪ್ಪು ಮೈಬಣ್ಣ ಕಾಣಿಸ್ತಾ ಇಲ್ಲ, ಕರಗಟ್ಟಿದ ರಕ್ತ ಇಲ್ಲಿದೆ. ವಜ್ರ ಪ್ರಹಾರಮಭಿತೋ ವಿಕೀರ್ಣ ಇವ ಪರ್ವತಃ ಹಾ ಸ್ವಪ್ನ ಸತ್ಯಮೇವೇದಂ ತ್ವಂ ರಾಮೇಣ ಕಥಂ ಹತಃ. ಈಗ ನಾನು ಎಚ್ಚರ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ, ಇದು ಕನಸಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ತ್ವಂ ಮೃತ್ಯೋರಪಿ ಮೃತ್ಯು ಸ್ಯಾಹ ಕಥಂ ಮೃತ್ಯುವಚಂ ಗತಃ. ನೀನು ಮೃತ್ಯುವಿಗೂ ಮೃತ್ಯುವಾದೆ, ಹೇಗೆ ಈಗ ಮೃತ್ಯು ವಶನಾದೆ. ತ್ರೈಲೋಕ್ಯ ವಸುಭೋಕ್ತಾರಂ ತ್ರೈಲೋಕ್ಯ ಉದ್ವೇಗದಂ ಮಹತ್ ಜೇತಾರಂ ಲೋಕಪಾಲಾನಾಂ ಕ್ಷೇಪ್ತಾನಾಂ ಚಂಕರಸ್ಯ ಚ ದೃಪ್ತಾನಾಂ ನಿಗ್ರಹೀತಾರಂ ಆವಿಷ್ಕೃತ ಪರಾಕ್ರಮಂ. ನೀನು ಬಿರುದಂತೆಂಬರ ಗಂಡನಾಗಿದ್ದೆ. ಇಷ್ಟೆಲ್ಲ ಇದನ್ನ ಅವತ್ತು ಬಿರುದಂತೆಂಬರ ಗಂಡ ಅಂತ ಹೇಳ್ತಾ ಇದ್ರು ಕನ್ನಡದಲ್ಲಿ ಒಂದೇ ಪದದಲ್ಲಿ. ಲೋಕಪಾಲಕರನ್ನ ಗೆದ್ದವನು, ಶಂಕರನನ್ನೂ ಕಡೆಗಣಿಸಿದವನು, ಗರ್ವಿಷ್ಠರಿಗೆ ಮದ್ದರೆಯುವವನು, ಪರಾಕ್ರಮವನ್ನೆಲ್ಲ ತೋರಿದವನು. ಇಷ್ಟನ್ನ ಒಂದು ಪದದಿಂದ ಕನ್ನಡದಲ್ಲಿ ಹೇಳ್ತಾ ಇದ್ರು. ಅರಿಘರಟ್ಟ ಬಿರುದಂತೆಂಬರ ಗಂಡ ಅಂತ ಮೈಸೂರು ಅರಸರಿಗೆ ಬಿರುದಾವಳಿಯಲ್ಲಿ ಅದನ್ನು ಹೇಳ್ತಾ ಇದ್ರು. ಬಿರುದು ಅಂತೂ ಇಂತೂ ಎಂತೂ ಎಂಬರ ಗಂಡ ಅಂತ. ಹಾಗೆ ಅವರ ಒಡೆಯ ಅಂತ. ಅಂತಹ ರಾವಣನನ್ನ ನಾವು ನೋಡ್ಲಿಕ್ಕೆ ಸಾಧ್ಯನ ಈಗ? ಲೋಕಕ್ಷೋಭಯಿತಾರಂಚ ಸಾಧುಭೂತ ಅರಿಘರಟ್ಟ ಅಂತ ಒಂದು ಅವರಿಗೆ ಬಿರುದಾವಳಿಯಲ್ಲಿ. ಶತ್ರುಗಳನ್ನ ಒರಳಲ್ಲಿ ಹಾಕೊಂಡು ರುಬ್ಬಿದವನು, ಶತ್ರುಗಳ ಒರಳು. ಘರಟ್ಟ ಅಂದ್ರೆ ಒರಳು ಅಂತ ಸಂಸ್ಕೃತದಲ್ಲಿ. ಅರಿಘರಟ್ಟ ಅಂದ್ರೆ ಶತ್ರುಗಳನ್ನ ರುಬ್ಬುವ ಒರಳು ಅಂತ. ಚೆನ್ನಾಗಿದೆ ಅಲ್ಲ? ಲೋಕಕ್ಷೋಭಯಿತಾರಂಚ ಸಾಧುಭೂತ ವಿದಾರಣಂ ಓಜಸಾ ದೃಪ್ತ ವಾಕ್ಯಾನಾಂ ವಕ್ತಾರಂ ರಿಪುಸನ್ನಿಧೌ. ಅದರ ಜೊತೆಗೆ ಇಡೀ ಲೋಕವನ್ನು ಉಲ್ಲೋಲ ಕಲ್ಲೋಲಗೊಳಿಸಿದ್ದೆ, ಜಗತ್ತನ್ನು ಕದಡಿದ್ದೆ. ಲೋಕಕ್ಷೋಭಯಿತಾರಂಚ ಸಾಧುಭೂತ ವಿದಾರಣಂ, ಸಜ್ಜನರನ್ನ ಸೀಳಿದ್ದೆ. ಓಜಸಾ ದೃಪ್ತ ವಾಕ್ಯಾನಾಂ ವಕ್ತಾರಂ ರಿಪುಸನ್ನಿಧೌ, ಹಗೆಗಳ ಎದುರು ಕೊಬ್ಬಿನಿಂದ ಮಾತನಾಡಿದ್ದೆ. ಇದರದ್ದು ಕನ್ನಡಾನುವಾದ ಇವರು ಹೆಂಗ್ ಮಾಡಿದರೆ ಗೊತ್ತಿಲ್ಲ. ಲೋಕಕ್ಷೋಭಯಿತಾರಂಚ, ಜಗವನ್ನು ಕದಡಿದ್ದೆ, ಪ್ರಾಯ ಲೋಕವನ್ನು ಕ್ಷೋಭೆಗೊಳಿಸಿದ್ದೆ ಅಂತ ಬರೆದಿರ್ತಾನೆ, ಅನುವಾದ ಮಾಡಿರ್ತಾನೆ. ಜಗವನ್ನು ಕದಡಿದ್ದೆ, ಒಳ್ಳೆಯವರನ್ನು ಸೀಳಿದ್ದೆ, ಹಗೆಗಳ ಎದುರು ಕೊಬ್ಬಿನಿಂದ ಮಾತನಾಡಿದ್ದೆ. ಅಂತಹ ನೀನು ಈಗ ಇಲ್ಲ. ಸ್ವಯೂತ ಭೃತ್ಯ ಗೋಪ್ತಾರಂ ಹಂತಾರಂ ಭೀಮಕರ್ಮಣಾಂ ಹಂತಾರಂ ದಾನವೇಂದ್ರಾಣಾಂ ಯಕ್ಷಾಣಾಂಚ ಸಹಸ್ರಶಃ. ನಿನ್ನ ಗುಂಪಿನವರನ್ನು ಕಾಪಾಡಿದ್ದೆ, ಹೆದರಿಸುವವರನ್ನು ಕೊಂದಿದ್ದೆ, ದಾನವರನ್ನು ಮಡುಹಿದ್ದೆ, ಯಕ್ಷರನ್ನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ. ಬರಹದ ಭಾಷೆ ಬಂದ್ಬಿಡ್ತಲ್ಲ. ನಿವಾತ ಕವಚಾನಂತು ನಿಗ್ರಹೀತಾರ ಮಾಹವೇ
ನೈಕಯಜ್ಞ ವಿಲೋಪ್ತಾರಂ ತ್ರಾತಾರಂ ಸ್ವಜನಸ್ಯ ಚ. ಗಾಳಿಯೂ ನುಸುಳದ ಮೈಗಾಪಿನವರನ್ನ ಕಂಗೆಡಿಸಿದ್ದೆ. ನಿವಾತ ಕವಚ ಅದರ ಕನ್ನಡ ಅನುವಾದ. ಗಾಳಿಯೂ ನುಸುಳದ ಮೈಗಾಪಿನವರು, ಏರ್ ಟೈಟ್ ಆರ್ಮ್ಡ್ ಅಂತ ಹೇಳ್ಬೇಕು ಈಗ ಕನ್ನಡದಲ್ಲಿ. ಇಂಗ್ಲಿಷಿನಲ್ಲಿ ಕನ್ನಡ ಅಂತ. ನಮ್ಮ ಕನ್ನಡ ಹಂಗೆ ಆಗಿದೆ ಈಗ, ಅದು ಬೇರೆ ಹೇಳಿದ್ದು. ಗಾಳಿಯೂ ಕೂಡ ಅವರನ್ನ ಮುಂದೆ ಇವನು ಅರ್ಜುನ ಕೊಂದ. ನಿವಾತ ಕವಚರು, ಗಾಳಿಯೂ ನುಸುಳದ ಮೈಗಾಪಿನವರು. ನೈಕ ಯಜ್ಞ ವಿಲೋಪ್ತಾರಂ, ಬಹಳ ಬೇಳುವೆಗಳನ್ನು ಹಾಳು ಮಾಡಿದ್ದೆ, ನಿನ್ನವರನ್ನ ಕಾಪಾಡಿದ್ದೆ. ಅಂತಹ ನೀನೀಗ ಇಲ್ಲ. ಧರ್ಮ ವ್ಯವಸ್ಥಾ ಭೇತ್ತಾರಂ ಮಾಯಾ ಸೃಷ್ಟಾರಮಾಹವೇ ದೇವಾಸುರ ನೃಕನ್ಯಾನಾಂ ಆಹರ್ತಾರಂ ತತಸ್ತತಃ. ಧರ್ಮ ವ್ಯವಸ್ಥಾ ಭೇತ್ತಾರಂ, ಧರ್ಮ ವ್ಯವಸ್ಥೆಯನ್ನ ಸೀಳಿದ್ದೆ, ಒಳಿತು ಕೆಡಕುಗಳ ಸೇತುವೆಯನ್ನು ಮುರಿದಿದ್ದೆ. ಧರ್ಮ ವ್ಯವಸ್ಥಾ ಭೇತ್ತಾರಂ, ಯಾಕೆಂದ್ರೆ ನಿನ್ನಂಥವ್ರನ್ನ ನೋಡ್ತಾ ಇದ್ರೆ, ನೋಡ್ರಿ ಅನ್ಯಾಯ ಮಾಡ್ತಿದ್ದವರೆಲ್ಲ ಬದುಕಿಲ್ವಾ, ಏನು ಒಳ್ಳೆತನಕ್ಕೇನು ಬೆಲೆ ಅಂತ ಕೇಳೋ ಹಾಗಿರುತ್ತೆ. ಅದಕ್ಕೆ ನಿನ್ನ ನಡೆಯ ಮೂಲಕ ಒಳಿತು ಕೆಡಕುಗಳ ಸಂಕವನ್ನು ಮುರಿದಿದ್ದೆ. ಸಂಕ ಅಂದರೆ ಸೇತುವೆ, ಅಚ್ಚ ಕನ್ನಡದಲ್ಲಿ ಸಂಕ. ಸೇತುವೆ ಅದು ಸಂಸ್ಕೃತದಿಂದ ಬಂದದ್ದು. ಮಾಯಾ ಸೃಷ್ಟಾರಮಾಹವೇ, ಕಾಳಗದಲ್ಲಿ ಕುಟಿಲ ಕೃತ್ರಿಮಗಳನ್ನು ನಡೆಸುತ್ತಿದ್ದೆ. ದೇವಾಸುರ ನೃಕನ್ಯಾನಾಂ ಆಹರ್ತಾರಂ ತತಸ್ತತಃ, ಹೆಣ್ಣು ಮಕ್ಕಳು ಎಲ್ಲಿ ಚಂದ ಕಂಡ್ರೂ ಎತ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಅದು ದೇವತೆಗಳಾಗಿರಬಹುದು, ಅಸುರರಾಗಿರಬಹುದು, ಮನುಷ್ಯರಾಗಿರಬಹುದು. ಮುಖ ಕೈ ಕಾಲು ಚಂದ ಇದ್ರೆ ತಾಕೆತ್ಕೊಂಡ್ಬರ್ತಾ ಇದ್ದೆ ನೀನು. ಶತ್ರುಸ್ತ್ರೀ ಶೋಕದಾತಾರಂ ನೇತಾರಂ ಸ್ವಜನಸ್ಯ ಚ ಲಂಕಾದ್ವೀಪಸ್ಯ ಗೋಪ್ತಾರಂ ಕರ್ತಾರಂ ಭೀಮಕರ್ಮಣಾಂ ಅಸ್ಮಾಕಂ ಕಾಮಭೋಗಾನಾಂ ದಾತಾರಂ ರಥಿನಾಂಬರಂ. ನಮಗೆಲ್ಲರಿಗೂ ಬೇಕಾದ ಕಾಮಗಳನ್ನು ಕೊಟ್ಟವನು. ಈ ತರಹದ ನನ್ನ ಗಂಡ ರಾಮನಿಂದ ಸತ್ತಿದ್ದಾನೆ. ಸ್ಥಿರಾಸ್ಮಿಯಾ ದೇಹಮಿಮಂ ಧಾರಯಾಮಿ ಹತಪ್ರಿಯ. ನಾನು ಇನ್ನೂ ಬದುಕಿದ್ದೇನೆ, ಅದು ಆಶ್ಚರ್ಯ ನನಗೆ. ನೀನು ಹೋದ ಕೂಡಲೇ ಎದೆ ಹೊಡೆದು ಸತ್ತೋಗ್ಬೇಕಿತ್ತು, ನಾನು ಸತ್ತಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಶಯನೇಚು ಮಹಾರ್ಹೇಶು ಶಯಿತ್ವಾ ರಾಕ್ಷಸೇಶ್ವರ ಇಹ ಕಸ್ಮಾತ್ ಪ್ರಸುಪ್ತೋಸಿ ಧರಣ್ಯಾಂ ರೇಣುಗುಂಠಿತಃ. ಅತ್ಯಂತ ಬೆಲೆ ಬಾಳುವ ಮಂಚಗಳಲ್ಲಿ ಮಲಗಿದವನು ನೀನು, ಧೂಳಲ್ಲಿ ಮಲಗೋದ? ಏಳು ಏಳು. ಏನ್ರಿ ಏನ್ ಮಾತಾಡ್ತಾಳೆ, ಈಗ ತಾನೆ ಸತ್ತಿದ್ದಾನೆ ಅಂತ ಇದ್ದಾಳೆ, ಏಳು ಏಳು ಅಂತಾಳಲ್ಲ. ಅಂದ್ರೆ ಪರಿಹಾಸ ಪ್ರಲಾಪೇಶು ಅನರ್ಥಂ ಜ್ಞವಚ ಕ್ವಚಿತ್. ಇದು ಯಾರ ಮಾತು? ಮಧ್ವಾಚಾರ್ಯರ ಮಾತು. ಇದು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಡೆಗೆ ವ್ಯಾಖ್ಯಾನ ಬರೀತಾ ಅವ್ರು ಹೇಳ್ತಾರೆ, ಏನೋ ಅಸಂಗತ ಇದೆ ಅಂತ ಅಂದ್ಕೊಳ್ಬೇಡಿ. ಹಾಸ್ಯ ಮಾಡುವಾಗ ಮಾತು ವ್ಯಾಕರಣ ತಪ್ಪತ್ತೆ, ಕೆಲವೊಮ್ಮೆ ಅರ್ಥ ಇರಲ್ಲ. ಹಾಸ್ಯ ಮಾಡುವಾಗ ಪ್ರಲಾಪ, ಹೋ ಅಂತ ಅಳುವಾಗ, ದಿಗ್ಭ್ರಾಂತಿ ಆದಾಗ ಏನೇನೋ ಮಾತಾಡ್ತಾರೆ. ಜ್ಞವಚಃ, ಅವನು ಒಳ್ಳೆ ತಿಳಿದವನೇ ಆಗಿರಬಹುದು, ದುಃಖದಲ್ಲಿ ಏನೇನೋ ಮಾತಾಡ್ತಾನೆ. ಹಾಗೆ ಇದೆಲ್ಲ. ಅದರಿಂದಾಗಿ ಅವಳು ಹೇಳ್ತಾಳೆ, ಏಳು ಏಳು. ಸಾಹಂ ಬಂಧು ಜನೈರ್ಹೀನ ಹೀನಾನಾಥೇನ ಚತ್ವಯ ವಿಹೀನ ಕಾಮಭೋಗೈಶ್ಚ ಶೋಚಿಷ್ಯೆ ಶಾಶ್ವತಿ ಸಮಾಹ. ನಾನು ಇನ್ನು ಬಹಳ ಕಾಲ ನಿನ್ನಿಂದ ವಿರಹಿತಳಾಗಿ ಬದುಕಬೇಕಿದೆ. ಪ್ರಪನ್ನೋ ದೀರ್ಘಮದ್ವಾನಂ ರಾಜನ್ನದ್ಯ ಸುದುರ್ಗಮಂ ನಯಮಾಮಪಿ ದುಃಖಾರ್ತಾಂ ನ ವರ್ತಿಷ್ಯೆ ತ್ವಯಾ ವಿನಾ. ಉದ್ದವಾದ ದಾರಿಯನ್ನು ತುಳಿಯಲು ಹೊರಟಿದ್ದಿ ನೀನು. ಈಗ ನನ್ನನ್ನು ಕರ್ಕೊಂಡು ಹೋಗು, ಬಿಡಬೇಡ. ಇದನ್ನ
ಈ ಒಂದು ನೀನು ಬಹಳ ದೀರ್ಘವಾದ ದಾರಿಯನ್ನು ತುಳಿದಿದ್ದಿ, ನನ್ನನ್ನು ಕರ್ಕೊಂಡು ಹೋಗು ಅಂತನ್ನುವ ಡೈಲಾಗನ್ನು ನಂತರದ ಆಲಂಕಾರಿಕರು ಬಹಳ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ವಿಪ್ರಲಂಭ ಅಂತ ಕರೀತಾರೆ. ಗಂಡು ಬಿಟ್ಟಾಗ ಹೆಣ್ಣು, ಹೆಣ್ಣು ಬಿಟ್ಟಾಗ ಗಂಡು ಏನು ಅಳ್ತಾಳೆ ಅದನ್ನು ವಿಪ್ರಲಂಭ ಅಂತ. ಆ ವಿಪ್ರಲಂಭ ಶೃಂಗಾರವನ್ನು ವರ್ಣನೆ ಮಾಡಬೇಕಾದ್ರೆ ಅವಳು ಹೇಳ್ತಾಳೆ, ಗಚ್ಚ ಗಚ್ಚಸಿ ತೇ ಚೇತ್ ಕಾಂತ ಪಂಥಾನ ಸಂತು ತೇ ಶಿವಾಹ ಮಮಾಪಿ ಜನ್ಮ ಯತ್ರೈವ. ನನಗೆ ನೀನು ಹೊರಡ್ತೀಯಾದರೆ ಅವರು ಪರದೇಶಿ, ಓ ಪರದೇಶಿಯೇ ನೀನು ಹೊರಟಿದೆಯೇ ಆದರೆ ಹೊರಡು, ನೀನು ಎಲ್ಲಿ ಹೋಗ್ತೀಯಲ್ಲ ಅಲ್ಲಿ ನಾನು ಹುಟ್ಟುತ್ತೇನೆ, ಅಂದರೆ ಸಾಯ್ತೇನೆ ಅಂತ ಅರ್ಥ. ಪ್ರಾಚೀನ ಭಾರತದ ಆಲಂಕಾರಿಕರನ್ನ ಬಹಳಷ್ಟು ಕಾಪಿ ಹೊಡೆದು ಬಿಟ್ಟಿದ್ದಾರೆ. ನಿಮಗೆ ಸರಿಯಾಗಿ ಕೇಳ್ತಾ ಇದ್ರೆ ಈ ರೂಪಕ ಎಲ್ಲೋ ಕೆಳದಾಗಿದೆಯಲ್ಲ ಅನ್ಸುತ್ತೆ. ಅವಾಗ ಇದ್ದವರು ಈಗ ಅದನ್ನೆಲ್ಲ ಬಿಟ್ಟಿದ್ದಾರೆ. ಒಂದು ಸುಮಾರು 30 ವರ್ಷ ಆಯಿತು ಅದನ್ನು ಬಿಟ್ಟು. ಆ ಉಕ್ತಿ ಸೌಂದರ್ಯ, ವೈಚಿತ್ರ್ಯ ಅದ್ಯಾವುದಿಲ್ಲ. ಒಂದು ಸುಮಾರು 30 ಅಲ್ಲ, ಒಂದು 20 ವರ್ಷಗಳಿಂದ ಆ ಸೌಂದರ್ಯ, ಉಕ್ತಿ ಸೌಂದರ್ಯ ಆ ಕಾವ್ಯದಲ್ಲಿ, ಕವಿತೆಯಲ್ಲಿ, ಹಾಡಿನಲ್ಲಿ ಅದು ತೋರಿ ಬರ್ತಾ ಇಲ್ಲ. ಅಂದರೆ ಒಟ್ಟು ಇಲ್ಲಿದೆ, ಎಲ್ಲ ಮೂಲ ಇಲ್ಲೇ. ನೀನು ಹೀಗೆ ಬಂದಿದ್ದಿ, ಕಸ್ಮಾತ್ವಂ ಮಾಂ ವಿಹಾಯೇಹ, ನನ್ನ ಯಾಕೆ ಬಿಡ್ತಾ ಇದ್ದಿ, ಪಶ್ಚೇಷ್ಟ ದಾರದಾರಾನಸ್ತೆ ಭ್ರಷ್ಟ ಲಜ್ಜಾವಗುಂಠನಾನ್. ನಗರದಿಂದ ಯಾವತ್ತೂ ಹೊರಗಡೆ ಬಂದಿರಲಿಲ್ಲ ನಾವ್ಯಾರೂ ಕೂಡ. ಆಕಾಶದಲ್ಲಿ ತಿರುಗಾಡುವ ಜನರು ಕೂಡ ನಮ್ಮನ್ನು ನೋಡಿರಲಿಲ್ಲ. ಈಗ ನೋಡು, ನಿನ್ನ ಶವದ ಮುಂದೆ ಎಲ್ಲರೂ ಕೂಡ ಅವಗುಂಠನವನ್ನು ತೆರೆದು ಅಳುತ್ತಾ ಇದ್ದಾರೆ. ಬಹಿರ್ ನಿಷ್ಪತಿತಾನ್ ಸರ್ವಾನ್ ಕಥಂ ದೃಷ್ಟ್ವಾನ ಕುಪ್ಯಸಿ. ಈ ರೀತಿ ಬೀದಿಯಲ್ಲಿ ಕುಳಿತ ನಮ್ಮನ್ನು ನೋಡಿ ನಿನಗೆ ಸಿಟ್ಟು ಬರ್ತಾ ಇಲ್ವಾ ಅಂತ ಹೇಳಿ ಅವಳು ಗಟ್ಟಿಯಾಗಿ ಅಳುತ್ತಾ ಇದ್ದಾಳೆ. ಇನ್ನೂ ಅವಳದು ಮುಂದೆ ಇದೆ, ಇನ್ನೂ ಒಂದು ಎಲ್ಲಿ ತನಕ ಇದೆ, 90 ಶ್ಲೋಕದ ತನಕ ಉಂಟು. ಈಗಿನ ನಾವು 60 ಶ್ಲೋಕದಲ್ಲಿದೆ. ದೀರ್ಘವಾದ ಅಳು ಬೇಕಾ ಬೇಡವಾ? ಅಳುತ್ತಾಳಷ್ಟೇ, ಏನ್ ಮಾಡ್ಲಿಕ್ಕೆ. ಅದನ್ನು ನಾವು ಮುಂದಿನ ಬಾರಿ ಶನಿವಾರ ನೋಡುವ. ಅಲ್ಲ, ಕೃಷ್ಣ ವಿಭೀಷಣನದ್ದು ಮತ್ತೆ ಮುಂದೆ ಇದೆ. ಹೌದೌದು, ಎಲ್ಲ ಸೇರಿಸಿ ಹೇಳಿದ್ದು ನಾನು. ಕೃಷ್ಣ ಇವತ್ತು ವಿದ್ಯಾಧೀಶ ತೀರ್ಥರ ಆರಾಧನೆ. ವಿದ್ಯಾಧೀಶ ತೀರ್ಥರು ಈಗ ಪಲಿಮಾರ ಸ್ವಾಮಿಗಳು ದೊಡ್ಡವರು, ಅವರಲ್ಲ. ವಿದ್ಯಾಧೀಶ ತೀರ್ಥರು ಉತ್ತರಾದಿ ಮಠದ ಸ್ವಾಮಿಗಳು, ಅವರು ಅಲ್ಲ. ಕೃಷ್ಣಾಪುರ ಸ್ವಾಮಿಗಳು ಒಬ್ಬರು ಇದ್ರು, ವಿದ್ಯಾಧೀಶ ತೀರ್ಥರು ಅಂತ. ಮೊದಲನೇ ಮೂಲ ವೃಂದಾವನ ಬೆಂಗಳೂರಲ್ಲಾಗಿದ್ದು ಅವ್ರದೇ, ಮಾರ್ಕೆಟಿನಲ್ಲಿ. ಅವಾಗ ಅದು ಕಾಡು ಆ ಜಾಗ, ಈಗಲೂ ಕಾಡೆ, ಕಾಂಕ್ರೀಟ್ ಕಾಡು. ಅವರು ತಿರುಪತಿಗೆ ಹೋಗಿ ಬರ್ತಾ ಇರುವಾಗ ಮಧ್ಯದಲ್ಲಿ ಬೆಂಗಳೂರು ಮುಗಿಸ್ಕೊಂಡು ಅವರು ಹೋಗ್ಬೇಕಿತ್ತು, ಅಲ್ಲಿ ಹೋಗ್ಬಿಟ್ರು ಅವರು. ಅದು ಪೇಜಾವರ ಮಠದ ಜಾಗ. ಪೇಜಾವರ ಮಠದ ಜಾಗದಲ್ಲಿ ಕೃಷ್ಣಾಪುರ ಸ್ವಾಮಿಗಳು ವೃಂದಾವನ. ಉಡುಪಿ ಸ್ಟೋರ್ಸ್ ಅಂತ ಇದೆಯಲ್ಲ, ಅದ್ರ ಪಕ್ಕದ್ದು. ಬಹಳ ದೊಡ್ಡ ವಿದ್ವಾಂಸರು, ಅವತ್ತಿನ ಕಾಲಕ್ಕೆ ಕಾಶಿಯಲ್ಲಿ ಹೋಗಿ ಕಲಿತು ಬಂದವರು. ಕಾಶಿ ತಿಮ್ಮಣ್ಣಾಚಾರ್ಯರು ಅಂತ ಪ್ರಸಿದ್ಧ ವ್ಯಾಖ್ಯಾನಕಾರರು. ಸುಧಾಗೆ ಅವ್ರ ಟಿಪ್ಪಣಿ ಇದೆ, ಕಾಶಿಕಾ ಟಿಪ್ಪಣಿ. ನಮ್ಮ ಸ್ವಾಮಿಗಳಿಗಂತೂ ಅವ್ರ ಕಾಶಿಕಾ ಟಿಪ್ಪಣಿ ಅಂತಂದ್ರೆ ಭಾರೀ ಖುಷಿ. ಭೇದೋಜ್ಜೀವನ ಅಂತ ಒಂದು ಗ್ರಂಥ, ಅದಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಆ ಕಾಶಿ ತಿಮ್ಮಣ್ಣಾಚಾರ್ಯರ ಕ್ಲಾಸ್ಮೇಟ್ ವಿದ್ಯಾಧೀಶ ತೀರ್ಥರು. ಅವಾಗ
ಇವಾಗ ಹೇಗೆ ಪೇಜಾವರ ಮಠ ಮತ್ತೆ ಪಲಿಮಾರು ಮಠ ಅದು ಘಟ್ಟದ ಮೇಲಿನವರಿಗೆ ಬಹಳ ಆತ್ಮೀಯವೋ ಹಾಗೆ ಅವತ್ತು ಕೃಷ್ಣಾಪುರ ಮಠ ಆತ್ಮೀಯ. ಜಂಬುಖಂಡಿ ವಾದಿರಾಜಾಚಾರ್ಯರು ಅಂತ ಹೇಳಿ ಒಬ್ಬರನ್ನ ನೀವು ಕೇಳಿರ್ತೀರ. ಮೊದಲ ಬಾರಿಗೆ ಇಂಗ್ಲಿಷ್ ಕಲಿತ ಮಾಧ್ವ ವಿದ್ವಾಂಸರು, ಇಂಗ್ಲಿಷಿನಲ್ಲಿ ಬಹಳ ಬರಹಗಳನ್ನು ಬರೆದವರು. ಅವ್ರ ಗುರುಗಳು ವಿದ್ಯಾಧೀಶ ತೀರ್ಥರು. ಮೊದಲನೇ ಬಾರಿಗೆ ಒಂದು ವಿಚಿತ್ರ ಪ್ರಯೋಗ ಮಾಡಿದ್ರು ಅವರು, ಅದು ಗುರುಗಳಿಂದಲೇ, ವಿದ್ಯಾಧೀಶ ತೀರ್ಥರಿಂದ. ಅವರು ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾ ಇದ್ರು ಜಮಖಂಡಿ ವಾದಿರಾಜಾಚಾರ್ಯ. ಏನಪ್ಪ ಸಂಸ್ಕೃತ ವ್ಯಾಖ್ಯಾನ ಇದೇನಿದಕ್ಕೆ ಅಂತ ಕೇಳಿದ್ರಂತೆ ವಿದ್ಯಾಧೀಶ ತೀರ್ಥರು. ಆಯ್ತಾ, ಬರ್ಕೊಡ್ತೇನೆ ಅಂತ ಕನ್ನಡ ಹರಿಕಥಾಮೃತ ಸಾರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ. ಅದು ಈ ವಿಷಯ ಏನೇ ಇರಲಿ, ಪ್ರಯೋಗ ಬಹಳ ವಿಚಿತ್ರ. ಪರಮಾತ್ಮನಃ, ನನಗೆ ಇನ್ನು ಆ ಮಾತು ನೆನಪಿದೆ, ಪರಮಾತ್ಮನಃ ಕರುಣಾತಿಶಯಂ ದರ್ಶಯತಿ ಮಲಗಿ ಇತಿ. ಹಾಗೆ ಕನ್ನಡ ಗ್ರಂಥಕ್ಕೆ ಸಂಸ್ಕೃತ ಅನುವಾದ ಅಲ್ಲ, ಸಂಸ್ಕೃತ ವ್ಯಾಖ್ಯಾನ. ಅದರ ಹೆಸರು ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ಅವರು ಬರೆದವರು. ಆ ಜಮಖಂಡಿ ವಾದಿರಾಜಾಚಾರ್ಯ ಇದ್ದಾರಲ್ಲ, ಅವರ ಶಿಷ್ಯರು ಅರಳಿಕಟ್ಟಿ ನರಸಿಂಹಾಚಾರ್ಯರು. ಅರಳಿಕಟ್ಟಿ ನರಸಿಂಹಾಚಾರ್ಯರ ಶಿಷ್ಯರು ಮುತ್ತಿಗೆ ಶ್ರೀನಿವಾಸಾಚಾರ್ಯರು. ಅವರೇ ಮುಂದೆ ರಘುಪ್ರೇಮ ತೀರ್ಥರಾಗಿದ್ದರು. ಯಾರಿಗೆ ಇಲ್ಲ, ಅವರಿಗೆ ಬರ್ತಾರೆ. ಅವ್ರಿಗೆ ಹಿಂದಿ ಪಾರ್ಟಿಷನ್ಗೆ ಸ್ವಲ್ಪ ಮುಂಚೆ ಲಾಹೋರನ್ನೆಲ್ಲ ಸುತ್ತಾಡ್ಕೊಂಡು ಬಂದವರು. ಹಿಂದಿ ಚೆನ್ನಾಗಿ ಬರ್ತಾ ಇತ್ತು, ಹಿಂದಿ ಮರಾಠಿ. ಹೀಗಾಗಿ ವಿದ್ಯಾಧೀಶ ತೀರ್ಥರು ಹಲವಾರು ರೀತಿ ಬಹಳ ಜನರಿಗೆ ಪಾಠ ಮಾಡಿದ್ದಾರೆ ಅವರು. ಈ ವಿಬುಧ ಪ್ರಿಯರು ಅಂತ ನಾನು ಹೇಳ್ತಾ ಇದ್ನಲ್ಲ, ಅದಮಾರು ಮಠದ ವಿಭೂತಿ ಪುರುಷ, ಶಕಪುರುಷ, ಆ ವಿಬುಧ ಪ್ರಿಯರಿಗೆ ಆಶ್ರಮ ಕೊಟ್ಟವರು ವಿಬುಧಾಧಿರಾಜ ತೀರ್ಥರು ಅಂತ ಅದಮಾರು ಮಠದ ಸ್ವಾಮಿಗಳು. ಅವರು ತಮ್ಮ ವಿಬುಧ ಪ್ರಿಯರನ್ನ ಸೋದೆ ಮಠದ ವಿಶ್ವಾಧೀಶ ತೀರ್ಥರ ಹತ್ರ ಕಳಿಸಿದ್ರು. ಆ ವಿಶ್ವಾಧೀಶ ತೀರ್ಥರಿಗೆ ಪಾಠ ಮಾಡಿದ್ದು ವಿದ್ಯಾಧೀಶ ತೀರ್ಥರು. ಹೀಗಾಗಿ ಒಂದು ಹಂತದಲ್ಲಿ ಉಡುಪಿಯ ಏನು ಒಂದು ಕಲ್ಚರಲ್ ಉಡುಪಿ, ಅದರ ಹಿಂದೆ ಅವರಿದ್ದಾರೆ ವಿದ್ಯಾಧೀಶ ತೀರ್ಥರು. ಪ್ರಾಯ ಇವತ್ತೋ ನಿನ್ನೆಯೋ ನಾಳೆಯೋ ಅವ್ರದ್ದು ಆರಾಧನೆ ಪ್ರಾಯ ಇವತ್ತು ಕಾಣುತ್ತೆ. ನಮ್ಮ ನರಹರಿ ಊಡಿ ಗುರು ಪರಂಪರೆಯನ್ನ ಬಹಳ ಫಾಲೋ ಮಾಡುವ ಹುಡುಗ, ಅವನು ಒತ್ತಾಯ ಇದು. ಇಲ್ಲ, ಇವತ್ತು ವಿದ್ಯಾಧೀಶ ತೀರ್ಥರ ಬಗ್ಗೆ ಹೇಳಬೇಕು ನೀವು. ಯಾಕೆ ಅಂದರೆ ಇವತ್ತಿನ ಸಾಂಸ್ಕೃತಿಕ ಉಡುಪಿಯ ಹಿಂದೆ ಸಂದು ಹೋದ, ಇತಿಹಾಸದಲ್ಲಿ ಗೂಢರಾಗಿರುವ ಕೆಲವರ ಬಗ್ಗೆ ನೀವು ಹೇಳಲೇಬೇಕು ಅಂತ. ನಮಗೆ ಗೌರವ ಇದೆ, ಆದರೆ ಅವನಷ್ಟು ರೆಗ್ಯುಲರ್ ಆಗಿ ಗುರು ಪರಂಪರೆಯನ್ನ ನಾವು ಫಾಲೋ ಮಾಡ್ತಿಲ್ಲ. ಅದವನು ಗುಣ, ದೇವರು ಅವನಿಗೆ ಒಳ್ಳೆಯದು ಮಾಡಲಿ. ನಾವು ಇವತ್ತು ನಮ್ಮ ಪೂರ್ವ ಪುರುಷರನ್ನ ಹಾಗೆ ನೆನೆಯಬೇಕಾದದ್ದು ಕರ್ತವ್ಯವೂ ಹೌದು. ಏನು ಮಾಡೋದು, ಈ ದಿವಸ ಇವರ ಆರಾಧನೆ ಅಂತ ನೆನಪಿರಲ್ಲ ಅಷ್ಟೆ. ವಿದ್ಯಾಧೀಶ ತೀರ್ಥರ ಬಗ್ಗೆ ನಾನು ಇನ್ನೂ 1 ಗಂಟೆ ಮಾತನಾಡಬಲ್ಲೆ, ಅಷ್ಟು ವಿಷಯ ಇದೆ. ಯಾಕೆಂದರೆ ಸುಧೀಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟವರು ಅವರು. ಸುಧೀಂದ್ರ ತೀರ್ಥರು ಅಂತಂದ್ರೆ ಪುತ್ತಿಗೆ ಮಠದ ಶತಾಯುಷಿಗಳು. ವಿದ್ಯಾಧೀಶ ತೀರ್ಥರ ಒಂದು ನಡೆ ಮತ್ತೆ ಸುಧೀಂದ್ರ ತೀರ್ಥರ ನಡೆಯ ಬಗ್ಗೆ ದೀರ್ಘಕಾಲ ಮಾತನಾಡಬಹುದು. ಆದರೆ ಅದೆಲ್ಲ ಇಲ್ಲಲ್ಲ. ವೈಯಕ್ತಿಕವಾಗಿ ಕುಳಿತುಕೊಂಡಾಗ ಏನೇನಾಯಿತು, ಅವರ ಹಿರಿಮೆ ಏನು ಅಂತ. ಏಕೆಂದರೆ ಅವರ ಹಿರಿಮೆಯನ್ನು ಹೇಳುವಾಗ ಅವರು ಯಾವ ಪ್ರಸಂಗದಲ್ಲಿ ಸಿಲುಕಿದ್ರು ಅಂತ ಹೇಳಬೇಕಾಗತ್ತೆ. ಆ ಪ್ರಸಂಗ ಗುಟ್ಟಿನಲ್ಲಿಡಬೇಕಾದದ್ದಾಗಿರುತ್ತೆ. ಹೀಗಾಗಿ
ವಿದ್ಯಾಧೀಶ ತೀರ್ಥರು ಉಡುಪಿಯ ಒಂದು ವಿದ್ವತ್ ಪರಂಪರೆಯ ಹಿನ್ನೆಲೆಯಲ್ಲಿ ಬಹಳ ಮುಖ್ಯರಾದ ಸ್ವಾಮಿಗಳಾಗ್ತಾರೆ. ಇನ್ನು ಬಹಳ ಜನ ಸ್ವಾಮಿಗಳಿಗೆ ಅವರು ಲಕ್ಷ್ಮೀ ಸಮುದ್ರ ತೀರ್ಥರು ಅಂತ ಒಬ್ಬರಿದ್ದರು, ಅವರಿಗೆ ಇವರೇ ಪಾಠ ಮಾಡಿದ್ದು. ಶಿರೂರು ಮಠದ ಸ್ವಾಮಿಗಳು. ಹಾಗೆ ಬೇಕಾದಷ್ಟು ಜನರಿಗೆ ಪಾಠ ಮಾಡಿದ್ದಿದೆ. ಅಂತಹವರ ಅವರ ಒಳಗಡೆ ದೇವರು ನಿಂತು ಬಹಳ ವಿಚಿತ್ರ ಕೆಲಸಗಳಿಗೆ ಅವರನ್ನು ಬಳಸಿಕೊಂಡ. ಅದರಿಂದಾಗಿ ಆ ಪ್ರತೀಕಕ್ಕೂ ಅವರ ಹಿಂದೆ ಇರುವ ದೇವರಿಗೂ ಮುಖ್ಯ ಪ್ರಾಣನಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣ.